My humble pranams to all Atma Jyotis. Today we are continuing with the Mundaka Upanishad. Mundaka Upanishadana ಮುಂದುವರಿಸೋಣ. न चक्षुषा गृह्यते नापि वाचा नान्यैः देवैः तपसा कर्मणा वा ज्ञानप्रसादेन विशुद्धसत्त्वं तस्तु तं पश्यते निष्कलं ध्यायमानः. ಪರಬ್ರಹ್ಮನನ್ನ ಭಗವಂತನನ್ನ ಕಣ್ಣಿಂದ ನೋಡ್ಲಿಕ್ಕೆ ಆಗುದಿಲ್ಲ. ಯು ಕೆನಾಟ್ ಸಿ ವಿತ್ ಯುವರ್ ಐಸ್. ಪರಬ್ರಹ್ಮನನ್ನ ಬಾಯಿಯಿಂದ ವರ್ಣಿಸ್ಲಿಕ್ಕೆ ಆಗುದಿಲ್ಲ ಅಷ್ಟೇ. ವಾಚ, ಯಾಕಂದ್ರೆ ನಾವು ಕಣ್ಣಿಂದ ನೋಡಬೇಕಾದ್ರೆ ಅದಕ್ಕೊಂದು ಆಕಾರ ಇರಬೇಕು, ರೂಪ ಇರಬೇಕು. ಅನಂತ ಇನ್ಫಿನಿಟಿ, ಅನಂತದಕ್ಕೆ ಹೇಗೆ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ? ಕಿವಿಯಿಂದ ಕೇಳಬೇಕಾದ್ರೆ ಅಥವಾ ಮಾತಿಂದ ವರ್ಣಿಸಬೇಕಾದ್ರೆ ಅದಕ್ಕೊಂದು ರೂಪ, ಆಕಾರ ಇರಬೇಕು. ನಮಗೆ ಗೊತ್ತಿದ್ದ ವಸ್ತು ಇರಬೇಕು. ಇದು ಎರಡೂ ಅಲ್ಲ. ಭಗವಂತ ಪರಬ್ರಹ್ಮ ಎರಡೂ ಅಲ್ಲ. ಮಾತಿಂದ ವರ್ಣಿಸ್ಲಿಕ್ಕೆ ಆಗುದಿಲ್ಲ, ಕಣ್ಣಿಂದ ಕಾಣಲಿಕ್ಕೆ ಆಗುದಿಲ್ಲ. ಯು ಕೆನಾಟ್ ಸಿ ದ ಪರಬ್ರಹ್ಮನ್ ಥ್ರೂ ಯುವರ್ ಐಸ್. You cannot explain or talk about Parabrahman through words. Eyes have their own limitation. Your eyes cannot see beyond 100 meters, beyond 1000 meters. Your eyes cannot see beyond certain light range. Some animals can see in darkness also, but our eyes cannot see in darkness. Such a limited eyes, with such a limited eyes, you cannot know, you cannot see Parabrahman. ಭಗವಂತನ ನಮ್ಮ ಕಣ್ಣುಗಳಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ. Whatever words you say, whatever words you speak, is all about objects. Brahman, Parabrahman is not object. Bhagavan is not object. He is the subject. He is your innermost being. So how can you explain about Brahman with words? Neither eyes cannot reach him, nor words can reach him. ಕಣ್ಣುಗಳಿಂದ ಭಗವಂತನ ನೋಡ್ಲಿಕ್ಕೆ ಆಗುದಿಲ್ಲ, ಬಾಯಿಯಿಂದ ವರ್ಣನೆ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಿದ್ರೆ ಅವನು ಕಾಣಲಿಕ್ಕೆ ಸಾಧ್ಯ ಇದೆಯೋ ಇಲ್ಲೋ? ಇಸ್ ಇಟ್ ಪಾಸಿಬಲ್ ಟು ಎಕ್ಸ್ಪೀರಿಯನ್ಸ್ ಹಿಮ್ ಆರ್ ನಾಟ್? ಸಾಧ್ಯ ಇದೆ. ಏನಂದ್ರೆ ಇನ್ನೂ ಎರಡು ಇದೆ, ತಪಸ ಮತ್ತು ಕರ್ಮಣ ಅಂತ. ತಪಸ ಅಂದ್ರೆ ಬೇರೆ ಬೇರೆ ರೀತಿಯ ಸಾಧನೆಗಳು. ಬೇರೆ ಬೇರೆ ರೀತಿಯ ಸಾಧನೆಗಳಿಂದ ಭಗವಂತ ಸಿಗುವುದಿಲ್ಲ. You cannot experience Brahman through variety of practices, because practices are limited in nature. Parabrahman is unlimited, infinite in nature. So can I get Parabrahman by going ತೀರ್ಥ ಯಾತ್ರಾ? ಭಗವಂತನ ನಾನು ತೀರ್ಥಯಾತ್ರೆಗೆ ಹೋಗೋ ಮೂಲಕ ಕಾಣಬಹುದು. Can I get Parabrahman through ಉಪವಾಸ, ಫಾಸ್ಟಿಂಗ್? ಉಪವಾಸ ಮಾಡೋದ ಮೂಲಕ ಸಿಗ್ಬೋದಾ? ಕ್ಯಾನ್ ಐ ಗೆಟ್ ಪರಬ್ರಹ್ಮನ್ ಥ್ರೂ ಪೂಜಾ? ಪೂಜೆ ಮಾಡೋದ್ರಲ್ಲಿ ಭಗವಂತ ಸಿಗ್ಬೋದಾ? ಇಲ್ಲ ಕ್ಯಾನ್ ಐ ಗೆಟ್ ಪರಬ್ರಹ್ಮನ್ ಥ್ರೂ ಬ್ರೀತಿಂಗ್ ಪ್ರಾಕ್ಟೀಸ್? ಉಸಿರಾಟವನ್ನು ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ ಸಿಗ್ಬೋದು?
ಕ್ಯಾನ್ ಐ ಗೆಟ್ ಪರಬ್ರಹ್ಮ ಥ್ರೂ ಯೋಗ? ಭಗವಂತನ ಯೋಗದ ಮೂಲಕ ಕಾಣಲಿಕ್ಕೆ ಸಾಧ್ಯ ಇದೆಯೋ? ನೋ. ದಿ ಆನ್ಸರ್ ಇಸ್ ನೋ. ನ ತಪಸ. ತಪಸ್ಸಿನ ಮೂಲಕ ಸಾಧ್ಯ ಇಲ್ಲ. ಅದರಂತ ತಪಸ್ಸು ವ್ಯರ್ಥ ಅಂತಲ್ಲ. ಇಟ್ಸ್ ನಾಟ್ ದಿ ಮೀನಿಂಗ್ ಆಫ್ ದಟ್ ಈಸ್ ತಪಸ್ ಇಸ್ ನಾಟ್, ತಪಸ್ ಇಸ್ ಯೂಸ್ಲೆಸ್. ತಪಸ್ ಇಸ್ ರಿಕ್ವೈರ್ಡ್ ಟು ಪ್ಯೂರಿಫೈ ಯುವರ್ ಮೈಂಡ್. ಮನಸ್ಸನ್ನು ಶುದ್ಧಿ ಮಾಡಲಿಕ್ಕೆ ತಪಸ್ಬೇಕು. ಆ ಶುದ್ಧಿ ಮಾಡಿದ ಮನಸ್ಸು ದಾಟಿ ಹೋದಾಗ ಭಗವಂತ ಸಿಗ್ತಾರೆ. ನಿಮ್ಮ ಆಧ್ಯಾತ್ಮಿಕ ಸಾಧನೆ ಬೇಕು, ತೀರ್ಥಯಾತ್ರೆ ಬೇಕು, ಪ್ರಾಣಾಯಾಮ ಬೇಕು, ಯೋಗ ಬೇಕು, ಮನಸ್ಸನ್ನು ಶುದ್ಧಿ ಮಾಡಲಿಕ್ಕೆ. ಮನಸ್ಸನ್ನು ಶುದ್ಧಿ ಮಾಡಿದಾಗ ಅದರಲ್ಲಿ ಭಗವಂತ ಕಾಣ್ತಾನೆ, ಆಯ್ತಾ? ಆದರೆ ತಪಸ್ಸಿನ ಮೂಲಕ ಭಗವಂತ ಸಿಗುವುದಲ್ಲಪ್ಪ. ತಪಸ್ಸಿನಿಂದ ನೇರವಾಗಿ ಸಿಗುವುದಿಲ್ಲ. ಭಗವಂತ ಸಿಗುವುದು ಜ್ಞಾನ ಮೂಲಕ, ಜ್ಞಾನ ಪ್ರಸಾದೇನ. ಭಗವಂತನ ಜ್ಞಾನ ಬಂದಾಗ ಮಾತ್ರ ಭಗವಂತನ ಅನುಭವ. ಬೈ ಎಕ್ಸ್ಪೀರಿಯನ್ಸಿಂಗ್, ಬೈ ನೋಯಿಂಗ್ ಅಬೌಟ್ ಡಿವಿನಿಟಿ, ಡ್ರಾಪಿಂಗ್ ಯುವರ್ ಇಗ್ನೋರೆನ್ಸ್, ಯು ಬಿಕಮ್ ಒನ್ ವಿತ್ ಪರಬ್ರಹ್ಮನ್. ಜ್ಞಾನವೇ ಪರಬ್ರಹ್ಮನ ಅಥವಾ ಮುಕ್ತಿಗೆ ಸಾಧನ. ಬೇರೆ ಎಲ್ಲವೂ ಕೂಡ ಉಪಸಾಧನ, ಸೆಕೆಂಡ್ರಿ. ಪ್ರೈಮರಿ ಅಲ್ಲ, ಮುಖ್ಯವಾದ್ದಲ್ಲ. ಮುಖ್ಯವಾದ್ದು ಜ್ಞಾನ, ಅದಕ್ಕೆ ಪೋಷಕವಾದ್ದು ತಪಸ್ಸು, ಬೇರೆ ಎಲ್ಲ ಸಾಧನೆಗಳು. ರಿಯಲೈಸೇಷನ್ ಕಮ್ಸ್ mainly because of the knowledge of Brahman. All other means are secondary in nature, accessory in nature. It doesn't mean that it is not required. It is not the direct means of realization. Na tapasa, na karmana. Karmana means ಬೇರೆ ಬೇರೆ ರೀತಿಯ ಕರ್ಮಗಳು, different type of actions. ನಾವು ಕಾಮ್ಯ ಕರ್ಮ ಮಾಡ್ತೇವೆ, ನಿಷ್ಕಾಮ ಕರ್ಮ ಮಾಡ್ತೇವೆ. ವಿ ಡು ಸೆಲ್ಫಿಶ್ ಆಕ್ಷನ್ಸ್ ಆ್ಯಂಡ್ ಸೆಲ್ಫ್ಲೆಸ್ ಆಕ್ಷನ್ಸ್. ವೈಲ್ ಸೆಲ್ಫಿಶ್ ಆಕ್ಷನ್ಸ್ ಬೈಂಡ್ ಯು, ಸೆಲ್ಫ್ಲೆಸ್ ಆಕ್ಷನ್ಸ್ ಪ್ಯೂರಿಫೈ ಯುವರ್ ಮೈಂಡ್. ಮನಸ್ಸು ಕಾಮ್ಯ ಕರ್ಮ ಮಾಡಿದಾಗ ಕಲ್ಮಶ ಆಗ್ತಾ ಹೋಗ್ತದೆ. ನನಗೆ ಬೇಕು ಅಂತ ಮಾಡಿದಾಗ, ನಾನು ಅಂತ ಮಾಡಿದಾಗ ಮನಸ್ಸು ಕಲ್ಮಶ ಆಗ್ತದೆ. ಎಲ್ಲವನ್ನು ಭಗವದ್ ಅರ್ಪಣೆ ಭಾವದಿಂದ ಮಾಡಿದಾಗ ಮನಸ್ಸು ಶುದ್ಧ ಆಗ್ತದೆ. ನಿಷ್ಕಾಮ ಕರ್ಮ ಅಂತ ಹೇಳೋದು. ಆಲ್ ಆಕ್ಷನ್ಸ್ ಆಫರ್ಡ್ ಆಸ್ ಎ offered to the divine, purify your consciousness. They are called nishkama karma. So ಕಾಮ್ಯ ಕರ್ಮದಿಂದ ಅಲ್ಲ, ನಿಷ್ಕಾಮ ಕರ್ಮದಿಂದ ಅಲ್ಲ ಭಗವಂತ ಸಿಗುವುದಿಲ್ಲ. ಅದರಂತ ನಿಷ್ಕಾಮ ಕರ್ಮ ಬೇಡ ಅಂತಲ್ಲ. ಇಟ್ಸ್ ನಾಟ್ ಡಸಂಟ್ ಮೀನ್ ನಿಷ್ಕಾಮ ಕರ್ಮ ಇಸ್ ನಾಟ್ ರಿಕ್ವೈರ್ಡ್, ಬಟ್ ನಿಷ್ಕಾಮ ಕರ್ಮ ಇಸ್ ನಾಟ್ ದ ಡೈರೆಕ್ಟ್ ವೇ ಆಫ್ ರಿಯಲೈಸಿಂಗ್ ಗಾಡ್. ಭಗವಂತ ನೇರವಾಗಿ ಕಾಣಲಿಕ್ಕೆ ಸಾಧನ ಅಲ್ಲ. ಕೆಲವು ನೇರವಾಗಿ ಹೋಗುವ ದಾರಿ ಇದೆ, ಕೆಲವು ಸುತ್ತಿ ಬಳಸ್ಕೊಂಡು ಹೋಗೋ ದಾರಿ ಇದೆ. ಊಟ ಮಾಡಬೇಕಾದ್ರೆ ಹೀಗೂ ಮಾಡ್ಬೋದು. ಯು ಕ್ಯಾನ್ ಈಟ್ ಲೈಕ್ ದಿಸ್ ಆರ್ ಯು ಕ್ಯಾನ್ ಈಟ್ ಲೈಕ್ ದಿಸ್. ಸೊ ಈಟಿಂಗ್ ಲೈಕ್ ದಿಸ್ ಇಸ್ ದ ಡೈರೆಕ್ಟ್ ವೇ. ಊಟ ಹೀಗೆ ಮಾಡೋದು ನೇರವಾದ ದಾರಿ. ಹೀಗೆ ಮಾಡೋದು ಆಗುತ್ತೆ, ಊಟ ಆಗುತ್ತೆ. ಯು ಕ್ಯಾನ್ ಈಟ್. ಆಲ್ ಅದರ್ ಮೀನ್ಸ್ ಫಾರ್ ರಿಯಲೈಸೇಷನ್ ಆರ್ ಇಂಡೈರೆಕ್ಟ್ ಲೈಕ್ ದಿಸ್. ಎಲ್ಲ ಸಾಧನೆ, ಎಲ್ಲ ರೀತಿಯ ಸಾಧನೆಗಳು ಕೂಡ ಭಗವಂತನ ಕಾಣಲಿಕ್ಕೆ ಇಂಡೈರೆಕ್ಟ್, ನೇರವಾದ ದಾರಿ ಅಲ್ಲ. ಭಗವಂತನ ಕಾಣಲಿಕ್ಕೆ ನೇರವಾದ ದಾರಿ ಏನಪ್ಪ? ಅದು ಜ್ಞಾನ. ದ ನಾಲೆಜ್ ಈಸ್ ದ ಡೈರೆಕ್ಟ್ ವೇ ಫಾರ್ ರಿಯಲೈಸಿಂಗ್ ಗಾಡ್. ಏನು ಜ್ಞಾನ ಇದು? ಎಂಥ ಜ್ಞಾನ ಇದು? ಅದಕ್ಕೆ ಎಷ್ಟು ಪುಸ್ತಕ ಓದಬೇಕು? ಬಹಳ ಸರಳವಾದ ಜ್ಞಾನ, ಬಹಳ ನೇರವಾದ ಜ್ಞಾನ. ಏನದು? ನಾನೆಂಬುದು ನಾನಲ್ಲ. ಈ ದೇಹ, ಮನ, ಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ. ಇದೇಕಪ್ಪ ಜ್ಞಾನ. ದಿಸ್ ಈಸ್ ದ ವಿಸ್ಡಮ್. ನಾನು ದೇಹ, ಮನಸ್ಸು, ಬುದ್ಧಿ ಅಲ್ಲಪ್ಪ. ಐ ಆಮ್ ನಾಟ್ ದಿ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ಐ ಆಮ್ ದ ಪ್ಯೂರ್ ಕಾನ್ಷಿಯಸ್ನೆಸ್, ಶುದ್ಧ ಚೇತನ ನಾನು. ಇಷ್ಟೇ ಜ್ಞಾನ, ಇದೇ ಜ್ಞಾನ. ಇದು ಜ್ಞಾನ ಬರ್ತದೆ ಸುಲಭವಾಗಿ. ಕ್ಯಾನ್ ಯು ಗೆಟ್ ದಟ್ ವಿಸ್ಡಮ್ ಈಸಿಲಿ? ವಿಶುದ್ಧ ಸತ್ವಂ. ದ ಮೈಂಡ್ ಹ್ಯಾಸ್ ಟು ಬಿ ಪ್ಯೂರಿಫೈಡ್. ಮನಸ್ಸು ಶುದ್ಧ ಆಗಬೇಕು. ಮನಸ್ಸು ಶುದ್ಧ ಆಗೋದು ಹೇಗೆ? ತಪಸ್ಸ
ಕರ್ಮಣ, ತಪಸ್ಸು ಮಾಡೋದ್ರಿಂದ ಮತ್ತು ಕರ್ಮದಿಂದ. ಆಯ್ತಾ? ಸಾಧನೆ ಮಾಡಬೇಕು. ಯಾವುದಕ್ಕೋಸ್ಕರ? ಮನಸ್ಸು ಶುದ್ಧಿ ಮಾಡಲಿಕ್ಕೆ. ಸಾಧನೆ ಮಾಡಬೇಕು, ಕರ್ಮ ಮಾಡಬೇಕು. ಯಾವುದಕ್ಕೋಸ್ಕರ? ಮನಸ್ಸು ಶುದ್ಧಿ ಮಾಡಲಿಕ್ಕೆ. ಸೊ the wisdom will dawn in a purified mind, the mind which has become full of sattva, pure awareness. So to get that purity of the mind, you have to do karma, the nishkama karma, selfless service. You have to do tapas, you have to do meditation practice, breathing practices, all kind of yoga, many kinds of yoga, to make your mind silent and peaceful. ಮನಸ್ಸು ಶಾಂತ ಆಗಲಿಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಬೇಕು. ಆ ಶಾಂತವಾದ ಮನಸ್ಸಿನಲ್ಲಿ ಜ್ಞಾನ ಪ್ರಸಾದೇನ, ಜ್ಞಾನ ಬಂದಾಗ ಭಗವಂತನ ಅನುಭವ, ಎಕ್ಸ್ಪೀರಿಯನ್ಸ್ ಆಫ್ ದ ಡಿವಿನಿಟಿ ಇನ್ ಯು. ನಿಷ್ಕಲಂ, ಆ ಭಗವಂತ ಪರಬ್ರಹ್ಮ ಶುದ್ಧ, ಪ್ಯೂರ್, ಅದರಲ್ಲಿ ಯಾವ ಕಲ್ಮಶವೂ ಇಲ್ಲ. ಕಲ್ಮಶ ಅಂದ್ರೆ ಏನು? ಇಂಪ್ಯೂರಿಟಿ ಅಂದ್ರೆ ಏನು? ಸತ್ವ, ರಜಸ್, ತಮಸ್, ಇದು 3 ಪ್ರಕೃತಿಯ ಗುಣಗಳು. ದೀಸ್ ಆರ್ 3 ನೇಚರ್ಸ್ ಆಫ್ ಪ್ರಕೃತಿ. ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣಕ್ಕೆ ಉದಾಹರಣೆ ವಿಭೀಷಣ, ರಜೋಗುಣಕ್ಕೆ ಉದಾಹರಣೆ ರಾವಣ, ತಮೋಗುಣಕ್ಕೆ ಉದಾಹರಣೆ ಕುಂಭಕರ್ಣ. ತಮೋಗುಣ ಅಂದ್ರೆ ಸೋಮಾರಿ, ನಿದ್ದೆ ಮಾಡೋದು, ತಿನ್ನೋದು, ನಿದ್ದೆ ಮಾಡೋದು. ರೈಟ್? ರಜೋಗುಣ ತುಂಬ ಚಟುವಟಿಕೆ, ಯಾರು ಬೇಕಾದ್ರೆ ಕದ್ಕೊಂಡು ಬರೋದು, ಯಾರನ್ನ ಹೊಡ್ಕೊಂಡು ಹೋಗೋಣ, ಕದ್ಕೊಂಡು ಹೋಗೋಣ ಅಂತ ರಜೋಗುಣ. ಸತ್ವಗುಣ ಜ್ಞಾನ, ಅದು ವಿಭೀಷಣ. There are 3 qualities of human being are represented by Vibhishana, Kumbhakarna and Ravana. Kumbhakarna represents Tamoguna, the nature of ignorance, which makes people lazy, eat, sleep. Rajoguna is what makes people active, ಚಟುವಟಿಕೆ ಮಾಡ್ತದೆ. Like Ravana, he is hyperactive, not only active, but he is hyperactive, ತುಂಬಾ active. Sattva-guna makes mind peaceful and develops devotion in Bhagavan. ಭಗವಂತನಲ್ಲಿ ಪ್ರೇಮವನ್ನು ಬೆಳೆಸ್ತದೆ. That is represented by Vibhishana. So, Brahman or Parabrahman is Nishkala, means pure. He has no qualities of these 3 gunas. ಈ 3 ಗುಣಗಳು ಅವನಿಲ್ಲ. ತಮೋಗುಣ ಇಲ್ಲ, ರಜೋಗುಣ ಇಲ್ಲ, ಸತ್ವಗುಣ ಇಲ್ಲ. He is pure, ಶುದ್ಧ ಚೇತನ. ಅವನು ಎಲ್ಲಿ ಸಿಗ್ತಾನೆ? ವೇರ್ ಡು ಯು ಗೆಟ್ ಹಿಮ್? ಧ್ಯಾಯಮಾನಂ, ಮೆಡಿಟೇಟಿಂಗ್ ಆನ್ ಹಿಮ್, ಕಾಂಟೆಂಪ್ಲೇಟಿಂಗ್ ಆನ್, ಧ್ಯಾನದ ಮೂಲಕ ಸಿಗ್ತಾನಪ್ಪ ಭಗವಂತ. ಧ್ಯಾನ, ಮನಸ್ಸು ಶಾಂತ ಆದಾಗ ಆ ಶಾಂತವಾದ ಮನಸ್ಸಿನಲ್ಲಿ ಆ ಪ್ರತಿಫಲನ ಆಗುತ್ತಲ್ಲ, ಅದುವೇ ಭಗವಂತ. ಇನ್ ಸೈಲೆಂಟ್ ಮೈಂಡ್ ವಾಟ್ ಗೆಟ್ಸ್ ರಿಫ್ಲೆಕ್ಟೆಡ್, ದ ಪ್ಯೂರ್ ಕಾನ್ಷಿಯಸ್ನೆಸ್, ಅವೇರ್ನೆಸ್, ದಟ್ ಈಸ್ ಭಗವಾನ್, ಅದೇ ಭಗವಂತ. ಏಷೋ ಅಣುಃ ಆತ್ಮಾ ಚೇತಸಾ ವೇದಿತವ್ಯೋ ಯಸ್ಮಿನ್ ಪ್ರಾಣಃ ಪಂಚಧಾ ಸಂವಿವೇಶ ಪ್ರಾಣೈಃ ಚಿತ್ತಂ ಸರ್ವಮೋತಂ ಪ್ರಜಾನಾಂ ಯಸ್ಮಿನ್ ವಿಶುದ್ಧೇ ವಿಭವತಿ ಏಷ ಆತ್ಮ. ಈ ದೇಹ ಜಡ, ದಿಸ್ ಬಾಡಿ ಈಸ್ ಇನ್ಸೆಂಟಿನೆಂಟ್, ದೇಹಕ್ಕೆ ಚಲನೆ ಇಲ್ಲ. ಈ ದೇಹದಲ್ಲಿ ಪ್ರಾಣಶಕ್ತಿ ಪ್ರವೇಶ ಆದಾಗ ದೇಹಕ್ಕೆ ಚಲನೆ ಬರುತ್ತದೆ. ದಿ ಬಾಡಿ ಸ್ಟಾರ್ಟ್ಸ್ ಬಿಕಮಿಂಗ್ ಆಕ್ಟಿವ್ ಆ್ಯಂಡ್ ಅಲೈವ್ ವೆನ್ ಪ್ರಾಣಶಕ್ತಿ, ಪ್ರಾಣ, ದ ವೈಟಲ್ ಎನರ್ಜಿ ಎಂಟರ್ಸ್ ಇನ್ ಟು ದಿ ಬಾಡಿ. ಅದರ್ವೈಸ್ ಬಾಡಿ ಈಸ್ ಇನ್ಸೆಂಟಿನೆಂಟ್, ದೇಹ ಜಡ.
ಜಡಕ್ಕೆ ತನ್ನಷ್ಟಾನು ಚಲಿಸುವ ಶಕ್ತಿ ಇಲ್ಲ. ದರ್ ಇಸ್ ನೋ ವೇ ದಿ ಇನ್ಸೆಂಟಿನೆಂಟ್ ಕ್ಯಾನ್ ಮೂವ್ ಬೈ ಇಟ್ ಸೆಲ್ಫ್. ಆ 5 ರೀತಿಯ ಪ್ರಾಣಗಳು ಯಾವುದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. There are 5 types of prana called prana, apana, vyana, udana, samana. Enter into this body and activate this body. ಈ ಶರೀರವನ್ನು ಜೀವಂತ ಮಾಡ್ತದೆ. ಆ ಪ್ರಾಣಗಳು ಯಾರಿಂದ ಬಂದವು? ಆತ್ಮನಿಂದ. Those pranas came from Atma, the self. ಆ ಆತ್ಮ ಇಲ್ಲದ ಪ್ರಾಣ ಇಲ್ಲ. ಆ ಪ್ರಾಣಶಕ್ತಿ ಚಲನೆ ಕೊಡೋದು ಆತ್ಮನಿಂದ. ಸೆಲ್ಫ್ ಗಿವ್ಸ್ ದಿ ಮೊಬಿಲಿಟಿ, ಸೆಂಟಿನೆನ್ಸ್ ಟು ದಿ ಬಾಡಿ. ದೇಹಕ್ಕೆ ಕೊಡುತ್ತದೆ ಚಲನೆ. ಆ ಆತ್ಮ ಅಣು ಅಂದ್ರೆ ದಟ್ ಸೆಲ್ಫ್ ಈಸ್ ಸಟಲ್, ಸೂಕ್ಷ್ಮ. ಅಣು ಅಂದ್ರೆ ಸಣ್ಣದು ಅಂತ, ಸೂಕ್ಷ್ಮ. ಇಟ್ ಈಸ್ ಸಟಲ್. ಸೂಕ್ಷ್ಮದ ಸಣ್ಣದು ಅಂತಲ್ಲ, ಸ್ಥೂಲಕ್ಕಿಂತ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗ್ತಾ ಅಲ್ಲಿ ಕಾಣ್ತದೆ. ಉದಾಹರಣೆಗೆ ಹಿಮಗಡ್ಡೆ, ಐಸ್, ಅದು ಸ್ಥೂಲ. ನೀರು ಸೂಕ್ಷ್ಮ. ಆವಿ ಅತ್ಯಂತ ಸೂಕ್ಷ್ಮ, ಕಣ್ಣಿಗೆ ಕಾಣೋದಿಲ್ಲ. ಹಿಮಗಡ್ಡೆ ಕಣ್ಣಿಗೆ ಕಾಣ್ತದೆ, ನೀರು ಹರಿತದೆ, ಆವಿ ಕಣ್ಣಿಗೆ ಕಾಣೋದಿಲ್ಲ. ಹಾಗೆ for example, the ice is gross, the water is subtle, which is flowing, the vapor is subtlest. Similarly, the self is subtlest. It is not small, it is subtlest. ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮವಾದದ್ದು. ಎಷ್ಟಕ್ಕಿಂತ ಸೂಕ್ಷ್ಮವಾಗಿತ್ತು? ಈ ಪ್ರಪಂಚ ಅನ್ನೋದು ಸ್ಥೂಲ. ದಿಸ್ ವರ್ಲ್ಡ್ ಆಫ್ 5 ಎಲಿಮೆಂಟ್ಸ್ ಇಸ್ ಸ್ಥೂಲ, ಗ್ರಾಸ್. ಈ ಇಡೀ ಪ್ರಪಂಚ ಕಾಣ್ತಾ ಇರೋದು ನಮ್ಮ ಮನಸ್ಸಿಗೆ. ದ ಮೈಂಡ್ ಬಿಕಮ್ಸ್ ಅವೇರ್ ಆಫ್ ದಿ ವರ್ಲ್ಡ್. ಸೊ ದ ಮೈಂಡ್ ಈಸ್ ದ ಸಟಲ್, ದ ವರ್ಲ್ಡ್ ಇಸ್ ದ ಗ್ರಾಸ್. ಮನಸ್ಸು ಸೂಕ್ಷ್ಮ, ಪ್ರಪಂಚ ಸ್ಥೂಲ. ಆತ್ಮ ಅನ್ನೋದು ಆ ಮನಸ್ಸಿಗಿಂತ ಸೂಕ್ಷ್ಮ, ಸಟ್ಲರ್ ದೆನ್ ದಿ ಮೈಂಡ್. ದಟ್ಸ್ ಕಾಲ್ಡ್ ಆತ್ಮ. ಆ ಆತ್ಮ ಗೊತ್ತಾಗೋದು ಹೇಗೆ? ಅರಿವಿನಿಂದ ತಿಳಿಬೇಕು. ಯು ಹ್ಯಾವ್ ಟು ಬಿಕಮ್ ಅವೇರ್ ಆಫ್ ದಿ ಸೆಲ್ಫ್. ಆತ್ಮವನ್ನ ಅರಿವಿನಿಂದ ತಿಳಿಬೇಕು. ಹೇಗೆ ತಿಳಿತೀರ ಅರಿವಿನಿಂದ? ನಮ್ಮ ಅರಿವು ಯಾವುದೇ ವಸ್ತುವಿನವರು ಹೋದಾಗ ಆ ವಸ್ತು ನಮ್ಗೆ ಗೋಚರ ಆಗ್ತದೆ. ವೆನ್ ಅವರ್ ಅವೇರ್ನೆಸ್ ಮೂವ್ಸ್ ಟುವರ್ಡ್ಸ್ ಎನಿ ಆಬ್ಜೆಕ್ಟ್, we become aware of that object. There's a watch there. When my attention goes there, I become aware of that. Right? ಅದೇ ರೀತಿ we become aware of what is our body when we look at our body internally. ಅದೇ ರೀತಿ ನಮ್ಮ ಶರೀರದ ಒಳಗೆ ನೋಡಿದಾಗ ನಮ್ಮ ಶರೀರ ಒಳಗೆ ಏನಿದೆ ಅಂತ ಅರಿವು ಬರ್ತದೆ. That awareness has to go back to itself. Awareness has to become aware of itself. That's what is called self-realization. ಅರಿವು ತನ್ನ ಬಗ್ಗೆ ಅರಿವನ್ನು ಪಡಿಬೇಕು. ಆ ಅರಿವನ್ನು ಪಡೆಯೋದಕ್ಕೆ ಆತ್ಮಜ್ಞಾನ ಅಂತ. ಚೇತಸ ಅಂದರೆ ಎಚ್ಚರದಿಂದ, ಅರಿವಿನಿಂದ ಪಡಿಬೇಕು ಭಗವಂತನ. ಇನ್ನು ಹೇಗೆ ಪಡೆಯೋದು? ನಾನು ಧ್ಯಾನ ಮಾಡ್ತಾ ಇದ್ದೆ, ಐ ವಾಸ್ ಮೆಡಿಟೇಟಿಂಗ್, ಐ ಡಿಡ್ ನೋ ವಾಟ್ ಹ್ಯಾಪನ್. ವಾಟ್ ಹ್ಯಾಪನ್ ಟು ಯುವರ್ ಅವೇರ್ನೆಸ್? ಅರಿವೆಲ್ಲಿ ಹೋಯಿತು? That awareness is required to realize God. Meditation means not unawareness, meditation means awareness. ಧ್ಯಾನದ ಎಚ್ಚರ ತಪ್ಪುದಲ್ಲಪ್ಪ. ಧ್ಯಾನದ ಎಚ್ಚರದಲ್ಲಿರೋದು ಅರಿವಿರುವುದು. ಯಾವುದ್ರ ಅರಿವು ಇರಬೇಕು? ಪ್ರಪಂಚದ ಅರಿವಲ್ಲ, ಮನಸ್ಸಿನ ಅರಿವಲ್ಲ, ನನ್ನತನದ ಅರಿವು. ದ ಅವೇರ್ನೆಸ್ ಆಫ್ ದಿ ನಾಟ್ ದಿ ವರ್ಲ್ಡ್, ನಾಟ್ ದಿ ಮೈಂಡ್, ಬಟ್ ಮೈ ಸೆಲ್ಫ್. ದಟ್ ಅವೇರ್ನೆಸ್ ಇಸ್ ಕಾಲ್ಡ್ ಸೆಲ್ಫ್ ರಿಯಲೈಸೇಷನ್. ಆ ಅರಿವು ಪುನಃ ಹೋಗ್ಬೇಕು ಒಳಗೆ. ನಿಮ್ಮ ಮನಸ್ಸು, ನಿಮ್ಮ ಚಿತ್ತ, ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಈಸ್ ಆಕ್ಟಿವೇಟೆಡ್ ಬೈ ಪ್ರಾಣ. ಈಗ ನಾನು ಅಂತ ನಾವು ಏನು ಹೇಳ್ತೇವಲ್ಲ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಹೇಳ್ತೇವಲ್ಲ, ನಾನು ಆ ಚಿತ್ತ ಇದೆಯಲ್ಲ, ಅದಕ್ಕೆ ಶಕ್ತಿ ಬರೋದು ಕೂಡ ಪ್ರಾಣಶಕ್ತಿಯಿಂದ. ಪ್ರಾಣಶಕ್ತಿ ಒಳಗೆ ಬಂದಾಗ ಅದಕ್ಕೆ ಚಿತ್ತಕ್ಕೆ ಶಕ್ತಿ ಬರ್ತದೆ. ಆ ಚಿತ್ತ ಶುದ್ಧಿ ಆದಾಗ
ಅಲ್ಲಿ ಆತ್ಮನ ಅರಿವು ಬರ್ತದೆ. ವೆನ್ ದ ಚಿತ್ತ ಬಿಕಮ್ಸ್ ಪ್ಯೂರಿಫೈಡ್, there is a aware, the self shine is there. ಯಾವಾಗ ಚಿತ್ತ ಶುದ್ಧಿ ಆಗುತ್ತೆ ಅಲ್ಲಿ ಆತ್ಮಜ್ಞಾನ ಬರ್ತದೆ, ಪ್ರಕಾಶ ಬರ್ತದೆ, ಆತ್ಮ ಪ್ರಕಾಶ ಬರುತ್ತದೆ. ಸೊ ಆತ್ಮಜ್ಞಾನಕ್ಕೆ ಮುಖ್ಯವಾದ ಸಾಧನ ಜ್ಞಾನ, ಅದಕ್ಕೆ ಪೂರಕ ಸಾಧನ ಚಿತ್ತಶುದ್ಧಿ. ಫಾರ್ ದ ಸೆಲ್ಫ್ ರಿಯಲೈಸೇಷನ್ ದ ಡೈರೆಕ್ಟ್ ಪಾತ್ ಈಸ್ ನಾಲೆಡ್ಜ್ ಆಫ್ ಸೆಲ್ಫ್, ಆತ್ಮಜ್ಞಾನ. ದಿ ಸಪೋರ್ಟಿವ್ ಪಾತ್ is purification of consciousness, chitta shuddhi. Chitta shuddhi ಆದಾಗ ಆತ್ಮನ ಅರಿವು ಸ್ಪಷ್ಟವಾಗಿ ಬರುತ್ತದೆ. when your consciousness gets purified, you will get the awareness of the self. Till the consciousness gets purified, ಆತ್ಮಜ್ಞಾನ doesn't come. ಆತ್ಮಜ್ಞಾನ ನಿಮಗೆ ಚಿತ್ತ ಶುದ್ಧಿ ಆಗುವವರೆಗೆ ಆತ್ಮಜ್ಞಾನ ಸ್ಪಷ್ಟವಾಗಿ ಬರ್ತದೆ. ಆತ್ಮಜ್ಞಾನ ಬರ್ತದೆ, ಬಟ್ not pure. So self-realization, for self-realization, direct path is self-knowledge. The supportive or complementary path is karma and tapas. Various spiritual practices purify your consciousness. ಮನಸ್ಸು ಶುದ್ಧಿ ಆಗಬೇಕು, ಆ ಶುದ್ಧವಾದ ಮನಸ್ಸಿನಲ್ಲಿ ಆತ್ಮನ ಅನುಭವ ಬರಬೇಕು. ದಿಸ್ ಈಸ್ ದ ಪಾತ್ ಆಫ್ self-realization. ರತ್ನಾಕರ ಅಂತ ಒಬ್ಬ ಇದ್ದಪ್ಪ. there was a hunter called ರತ್ನಾಕರ. he was a terrible hunter, he was a thief also. he used to rob people. ಅವನ ಜನರನ್ನ ದೋಚ್ತಾ ಇದ್ದ, ರಸ್ತೆಯಲ್ಲಿ ಹೋಗೋರನ್ನ ಇಟ್ಕೊಂಡು ತಲೆ ಹೊಡೆದು ಅವ್ರ ದುಡ್ಡೆಲ್ಲ ಕೀಳ್ತಾ ಇದ್ದ. one day ನಾರದ ಮಹರ್ಷಿ goes on the way and ನಾರದ ಮಹರ್ಷಿ asked Ratnakara, what are you doing? ಏನು ಮಾಡ್ತಾ ಇದೀಪ ಅಂತ. I am doing it all for the sake of my wife and children. ನನ್ನ ಹೆಂಡತಿ ಮತ್ತು ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ. So Narada asks him, will they take your sins also? ನಿನ್ನ ಪಾಪಗಳಲ್ಲೂ ಕೂಡ ಅವ್ರು ಭಾಗಿಯಾಗ್ತಾರ ಅಂತ ಕೇಳ್ತಾರೆ ನಾರದ ಮಹರ್ಷಿ. ಸೊ ರತ್ನಾಕರ runs home and asks his wife, ಅವನು ಹೆಂಡತಿ ಕೇಳ್ತಾರೆ, ನನ್ನ ಪಾಪಗಳಲ್ಲಿ ನೀನು ಭಾಗಿಯಾಗ್ತೀಯಾ ಅಂತ. will you take a part of my sins which I am committing? I kill people, I murder people, I rob people. ನಾನು ಜನರನ್ನ ಸುಲಿಗೆ ಮಾಡ್ತೇನೆ, ದರೋಡೆ ಮಾಡ್ತೇನೆ, ಅದಕ್ಕೆ ಪಾಪ ಬರ್ತದೆ, ಅದ್ರಲ್ಲಿ ನಿಂಗೆ 50% ತಗೊಳ್ತೀಯಾ ಅಂತ. His wife says, no, ಆಗುದಿಲ್ಲ. I am married to you to participate in your joy and sorrow, not your sin. ನಿಮ್ಮ ಪಾಪದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾನು ಬಂದಿಲ್ಲ, ಮದುವೆ ಆಗಿತ್ತು. ಸೊ ರತ್ನಾಕರ runs back to Narada and Narada teaches him chanting of Ramanama. ರತ್ನಾಕರ ನಾರದರೊಟ್ಟಿಗೆ ಓಡಿ ಬರ್ತಾನೆ. ನಾರದ ರತ್ನಾಕರನಿಗೆ ರಾಮನಾಮ ಹೇಳ್ಕೊಡ್ತಾರೆ. ರಾಮನಾಮ ಹೇಳ್ತಾ ಹೇಳ್ತಾ ಮನಸ್ಸು ಶುದ್ಧಿ ಆಗ್ತದಪ್ಪ. ದ ಮೈಂಡ್ ಬಿಕಮ್ಸ್ ಪ್ಯೂರಿಫೈಡ್, and that in that purified mind he gets the highest wisdom, which is Rama. So ರತ್ನಾಕರ ರಾಮನಾಮ ಹೇಳ್ತಾ ರತ್ನಾಕರನ ಮನಸ್ಸು ಶುದ್ಧಿ ಆಗ್ತದೆ. ಆ ಶುದ್ಧವಾದ ಮನಸ್ಸಿನಲ್ಲಿ ರಾಮನ ಜ್ಞಾನ ಮೂಡಿ ಬರ್ತದೆ. ಅದೇ ರಾಮಾಯಣ. ಅವನು ವಾಲ್ಮೀಕಿ ಅಂತ. He wrote the greatest poetry in the world called Valmiki. He became Valmiki. So, path of spirituality, you have to go through purification of chitta. Chitta shuddhi ಮೊದಲನೇ ಹಂತ. How does it happen? Through selfless service, nishkama karma, through spiritual practices like pranayama, yoga, or whatever spiritual practice you do. ಆತ್ಮಜ್ಞಾನ ಬರಲಿಕ್ಕೆ ಮೊದಲು ಏನಾಗಬೇಕು? ಚಿತ್ತಶುದ್ಧಿ ಆಗಬೇಕು. ಆಮೇಲೆ ಏನಾಗಬೇಕು? ಯೋಗ, ಪ್ರಾಣಾಯಾಮ, ಈ ತಪಸ್ಸುಗಳನ್ನು ಮಾಡಬೇಕು. ಆಮೇಲೆ ಏನು ಮಾಡಬೇಕು? ಗುರುವಿನ ಮೂಲಕ ಜ್ಞಾನವನ್ನು ಪಡೆಯಬೇಕು. ಯು ಹ್ಯಾವ್ ಟು ಗೆಟ್ ದಿ ವಿಸ್ಡಮ್ ಫ್ರಮ್ ದಿ ಮಾಸ್ಟರ್.
ಆಮೇಲೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ಆಫ್ಟರ್ ದಟ್? ದಟ್ ವಿಸ್ಡಮ್ ಬಿಕಮ್ಸ್ ಯುವರ್ ಓನ್. ವಾಟ್ ಎವರ್ ವಿಸ್ಡಮ್ ಯು ಗೆಟ್ ಫ್ರಮ್ ಗುರು ಇಸ್ ಕಾಲ್ಡ್ ಪರೋಕ್ಷ ಜ್ಞಾನ. ಇಟ್ಸ್ ಇಂಡೈರೆಕ್ಟ್ ನಾಲೆಜ್. That has to become your own direct experience, a paroksha jnana. This is the path of self-realization. Idu atma jnanada marga. Chitta shuddhi ಆದಾಗ, when the consciousness becomes purified, the self shines. Atma ಹೊಳಿತದೆ ಎಲ್ಲಿ? ಮನಸ್ಸಿನಲ್ಲಿ. It is like this. The sun, ಸೂರ್ಯ ಇದ್ದಾನೆ. ಸೂರ್ಯನ ಬೆಳಕು ಕಲ್ಲಿನ ಮೇಲೆ ಕಡಿಮೆ ಪ್ರತಿಫಲ ಆಗ್ತದೆ, ನೀರಿನ ಮೇಲೆ ಸ್ವಲ್ಪ ಜಾಸ್ತಿ ಆಗ್ತದೆ. ಶುದ್ಧವಾದ ಕನ್ನಡಿಯಲ್ಲಿ ಪೂರ್ಣ ಪ್ರತಿಫಲ ಆಗ್ತದೆ. ದಿ ಸನ್ಲೈಟ್, ಯು ಕ್ಯಾನ್ ಸಿ ದಿ ರಿಫ್ಲೆಕ್ಷನ್ ಆಫ್ ಸನ್ ಇನ್ ಎ ಸ್ಟೋನ್, ಬಟ್ ಇಟ್ಸ್ ಎ ವೆರಿ ಪೂರ್ ರಿಫ್ಲೆಕ್ಷನ್. ಯು ಕ್ಯಾನ್ ಸಿ ದಿ ರಿಫ್ಲೆಕ್ಷನ್ ಆಫ್ ಸನ್ ಇನ್ ವಾಟರ್, ಇಟ್ಸ್ ಎ ಬೆಟರ್ ರಿಫ್ಲೆಕ್ಷನ್. ಯು ಕ್ಯಾನ್ ಸಿ ದಿ ರಿಫ್ಲೆಕ್ಷನ್ ಆಫ್ ಸನ್ ಇನ್ ಎ ಮಿರರ್. That is the highest possible purified reflection. Same thing happens in you also. Adhe nammalli agodu. The stone is nothing but the mind which is full of tamoguna. Tamogunada tumbida manasige kallu anta helodu. There the reflection of self is very little, kadime. Rajogunada tumbida kudida manasu adu neerna hage. It's like water. The reflection is slightly better. Then comes the mind which is full of sattva. It's a pure mirror. ಶುದ್ಧವಾದ ಸತ್ವದಿಂದ ಕೂಡಿದ ಮನಸ್ಸು ಕನ್ನಡಿ ಹಾಗೆ. That the reflection of self can happen fully. ಪೂರ್ಣ ಆತ್ಮಜ್ಞಾನ ಬರ್ತದೆ ಶುದ್ಧ ಮನಸ್ಸಿನಲ್ಲಿ. ಯಂ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವಃ ಕಾಮಯತೆ ಯಾಂಶ್ಚ ಕಾಮಾನ್ ತಂ ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್ ತಸ್ಮಾತ್ ಆತ್ಮಜ್ಞಂ ಹಿ ಅರ್ಚಯೇತ್ ಭೂತಿ ಕಾಮಃ. So now comes the glory of a self-realized person. ಒಬ್ಬ ಆತ್ಮಜ್ಞಾನಿಯ ಮಹಾತ್ಮೆ ಏನು ಹೇಳ್ತಾರೆ? ಒಬ್ಬ ಆತ್ಮಜ್ಞಾನಿ ಹೇಗಿರ್ತಾನೆ ಅಂತ ಆ ಮಹಾತ್ಮೆ ಏನು ಹೇಳ್ತಾರೆ? ದಿ ಗ್ಲೋರಿ ಆಫ್ ಎ ಸೆಲ್ಫ್-ರಿಯಲೈಸ್ಡ್ ಪರ್ಸನ್. ಆತ್ಮವನ್ನು ಯಾರು ತಿಳ್ಕೊಳ್ತಾನೋ, one who realizes self, he is not a human being. ಅವನು ಮನುಷ್ಯ ಅಲ್ಲಪ್ಪ. ಅವನು he may look like a human being to you because you see only his body. ಅವನನ್ನು ನೀವು ಮನುಷ್ಯ ಅಂತ ತಿಳ್ಕೊಬಹುದು, ಯಾಕಂದ್ರೆ ಅವನ ಶರೀರ ಮಾತ್ರ ನೋಡ್ತೀರಾ. he may eat like human being, ಮನುಷ್ಯನಾಗಿ ತಿಂತಾ ಇರ್ಬೋದು. he may walk like a human being, ಮನುಷ್ಯನಾಗಿ ನಡೀತಾ ಇರ್ಬೋದು. but inside the ಜೀವಾತ್ಮ has become one with ಪರಮಾತ್ಮ. ಆ ಜೀವಾತ್ಮ ಏನಾಗ್ಬಿಟ್ಟಿದೆ? ಪರಮಾತ್ಮನಿಗೆ ಒಂದಾಗ್ಬಿಟ್ಟಿದ್ದಾನೆ. ದೇಹ ಇದೆ, ಬಟ್ ಅಲ್ಲಿ ಜೀವಾತ್ಮ ಇಲ್ಲಪ್ಪ, ಪರಮಾತ್ಮ ಇದ್ದಾನೆ. there is a body there, but he is not an individual. He is the universal operating through that body. ಆ ಶರೀರದ ಮೂಲಕ ಆ ವಿಶ್ವಾತ್ಮ ಪರಮಾತ್ಮ ಆ ಶರೀರದ ಮೂಲಕ ಕೆಲಸ ಮಾಡ್ತಾನೆ. ಯಾರ ಮೂಲಕ? ಯಾರು ನಿಜವಾಗಿ ಜ್ಞಾನಿ ಆಗ್ತಾನೆ, one who has become realized himself. Never consider him as an individual like you, like a body mind complex. No, he is not. ಅವನು ಸಾಮಾನ್ಯ ಜನರು ಹಾಗಲ್ಲಪ್ಪ. ಬಟ್ he may never show off. ಅವನು ಯಾರು ತೋರಿಸ್ಕೊಳ್ಳಿಕ್ಕೆ ಹೋಗ್ಲಿಕ್ಕಿಲ್ಲ. ಸಾಮಾನ್ಯ ಜನರಾಗಿ ಜೀವನ ಮಾಡ್ತಾ ಇರ್ಬೋದು ಅವನು. he may live like an ordinary human being. Nobody may know that he is a realized person. ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಅವನು ಜ್ಞಾನಿ ಅಂತ. Because people can see only the body and mind. ಜನರಿಗೆ ಏನು ಕಾಣುತ್ತೆ? ದೇಹ ಕಾಣ್ತದೆ, ಮನಸ್ಸು ಕಾಣ್ತದೆ, ಅದರೊಳಗಿರೋ ಆತ್ಮ ಕಾಣ್ತದ? there was a farmer, ಒಂದು ಹೊಲ ಉಳ್ತಾ ಇರ್ತಾನೆ ಯಾರೋ ಒಬ್ಬ.
ಅವನಿಗೆ ಒಂದು ಕಲ್ಲು ಸಿಗುತ್ತದೆ. There's a farmer, he gets a stone. And he sees the stone, looks very attractive, looks very nice. ಆ ಕಲ್ಲು ಬಹಳ ಚೆನ್ನಾಗಿ ಕಾಣ್ತಾ ಇದೆ. Looks it's shining. He goes and sells the stone to a passerby. ರಸ್ತೆ ಬದಿಲಿ ಯಾರೋ ಹೋಗ್ತಾ ಇರ್ತಾರೆ, ಅವನಿಗೆ ಈ ಕಲ್ಲು ಮಾರ್ತಾನೆ. Give it 10 rupees, 10 ರೂಪಾಯಿ ಕಲ್ಲು ಕೊಡ್ತಾನೆ. ಆ ಮನುಷ್ಯ, that man goes and uses that stone as a paper weight. ಆ ಕಾಗದಗಳು ಹಾರಿ ಹೋದಾಗ ಅದನ್ನು ಇಡ್ಲಿಕ್ಕೆ ಒಂದು ಪೇಪರ್ ವೇಟ್ ಆಗಿ ಯೂಸ್ ಮಾಡ್ತಾರೆ. ಯಾವುದನ್ನ? ಆ ಕಲ್ಲನ್ನು. One day diamond merchant comes to his place, sees the stone and he says, this is very interesting stone, can you give me for 100 rupees? ಇದು ಬಹಳ ಚೆನ್ನಾಗಿದೆಪ್ಪ, ನಂಗೆ 100 ರೂಪಾಯಿ ಕೊಡ್ತೀಯಾ ಅಂತ. Then he gives the diamond, then he gives the stone to that merchant for 100 rupees. 100 ರೂಪಾಯಿ ಕೊಡ್ತಾನೆ. The diamond merchant knows the value of the stone. ಆ ವಜ್ರದ ಬೆಲೆ ಗೊತ್ತು ಅವನಿಗೆ. He goes there, he goes home and polishes the stone. ಆ ಕಲ್ಲನ್ನು ಪಾಲಿಶ್ ಮಾಡ್ತಾನೆ. And he sells the stone at $5 million. ಆ ಕಲ್ಲಿಗೆ ಚೆನ್ನಾಗಿ ಉಜ್ಜಿಬಿಟ್ಟು ವಜ್ರ ಮಾಡಿಬಿಟ್ಟು ಆ ವಜ್ರವನ್ನ 20 ಕೋಟಿ ರೂಪಾಯಿ ಮಾರ್ತಾನೆ ಅವನು. ಯಾರೋ? ಆ ವಜ್ರದ ವ್ಯಾಪಾರಿ. The same stone is seen by a farmer. ಆ ಬೇಸಾಯ ಮಾಡೋನು ನೋಡ್ತಾನೆ ಕಲ್ಲನ್ನು. The same stone is seen by officer and the same stone is seen by merchant, diamond merchant. ಅದೇ ಕಲ್ಲು ವ್ಯಾಪಾರಿ ನೋಡ್ತಾನೆ, ಅದೇ ಕಲ್ಲು ಬೇಸಾಯ ಮಾಡಿ ನೋಡ್ತಾನೆ, ಅದೇ ಕಲ್ಲು ವ್ಯಾಪಾರ ವಜ್ರದ ವ್ಯಾಪಾರಿ ನೋಡ್ತಾನೆ. ಆದರೆ ವಜ್ರದ ವ್ಯಾಪಾರಿ ಮಾತ್ರ ಗೊತ್ತಪ್ಪ ಅದರ ಬೆಲೆ. Only diamond merchant knows that value. Similarly, Krishna Bhagwan was there. ಭಗವಂತ ಕೃಷ್ಣ ಇದ್ದ. Many people in his time, like Kamsa, Jarasandha, consider him as worst enemy. ಕೃಷ್ಣನ ಶತ್ರು ಅಂತ ತಿಳ್ಕೊಂಡು ಜೀವನ ಮಾಡ್ತಿದ್ರು. There are some people like Arjuna, he considered Krishna as a friend, ನನ್ನ ಸ್ನೇಹಿತ ಅಂತ ತಿಳ್ಕೊಂಡು ಜೀವನ ಮಾಡ್ತಿದ್ರು. But there are very few people like Vidura, Gopikas, who realize who Krishna is. ಕೃಷ್ಣ ಯಾರು ಅಂತ ಗೊತ್ತಾಗಿದ್ದು ವಿದುರ ಮತ್ತು ಗೋಪಿಕೆಯರಿಗೆ. Just to understand a stone, you need to have knowledge. ಜ್ಞಾನ ಇರಬೇಕು. And what about to understand a gem of a divine being in human body? ಮನುಷ್ಯ ರೂಪದಲ್ಲಿರುವ ಪರಮಾತ್ಮನ ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನರಿಗೆ ಸಾಧ್ಯ? ಒಂದು ಕಲ್ಲು ಅರ್ಥ ಮಾಡ್ಕೊಳ್ಳಿ ಕಷ್ಟ ಇದೆ. We have to understand a stone is difficult for us. How can you understand a ಜ್ಞಾನಿ who is a real living divine being in a human body? It's extremely difficult for the human beings to understand that. ಬಹಳ ಕಷ್ಟ. ರಾಮಕೃಷ್ಣ ಪರಮಹಂಸ ಇದ್ರು. Sri Ramakrishna Paramahamsa was there. He had 10 students, 10 ಜನ ಸ್ಟೂಡೆಂಟ್ಸ್ ಇದ್ರು ಅವರಿಗೆ, ವಿದ್ಯಾರ್ಥಿಗಳಿದ್ರು. Vivekananda and some other Swamijis. Another 40 people were there who were grahasthas who used to come to Ramakrishna Paramahamsa. ಒಂದು 60 ಜನ ಗೃಹಸ್ಥರು ಬರ್ತಾ ಇದ್ರು. Another 40 people were used to come travel from Calcutta to Ramakrishna Paramahamsa's place once in a while. Hardly about 100 people, 100 ಜನ. ರಾಮಕೃಷ್ಣ ಪರಮಹಂಸ ಕಾಣಲಿಕ್ಕೆ ಬರಲಿಕ್ಕೆ 10 ಜನ ವಿದ್ಯಾರ್ಥಿಗಳು, 40 ಜನ ಗೃಹಸ್ಥರು, ಒಂದು ವಾರಕ್ಕೊಂದ್ಸಲ ಕಲ್ಕತ್ತಿಂದ ಬರುವ 40 ಜನ 100 ಜನ ಹೆಚ್ಚಂದ್ರೆ 100-105 ಜನ. ಆ್ಯಂಡ್ ಕಲ್ಕತ್ತಲ್ಲಿ ತುಂಬ ದೊಡ್ಡ ನ್ಯೂಸ್ ಇತ್ತು. ಏನು ನ್ಯೂಸು? ದೇರ್ ವಾಸ್ ಅ ನ್ಯೂಸ್ ಇನ್ ಕಲ್ಕತ್ತಾ. ದೇರ್ ಇಸ್ ಎ ಮ್ಯಾಡ್ ಮ್ಯಾನ್ ಅಂತ, ಹುಚ್ಚ ಇದ್ದಾರಲ್ಲಿ ಅಂತ. ರಾಮಕೃಷ್ಣ ಪರಮಹಂಸ ಇಷ್ಟು ಕಾಲ್ಡ್ ಮ್ಯಾಡ್ ಮ್ಯಾನ್, ರೈಟ್? ಒಬ್ಬ ಹುಚ್ಚ ಇದ್ದಾನೆ ಅಂತ. To recognize Ramakrishna Paramahamsa as Paramahamsa, very few people, handful of people could do in his lifetime. ಅವನ ಜೀವ ಅಂದರೆ ಬಹಳ ಕಡಿಮೆ ಜನ. Same thing happened with Krishna also, right? It is difficult for a human being to accept a gnani while he is alive. And by the law of old is gold, every gnani who has passed away becomes valuable as the time passes.
ದಾನಿ ಏನಾಗ್ತಾರೆ, ಎಷ್ಟು ಕಾಲ ಕಳೆದ ಅವ್ರು ಸತ್ತ ಮೇಲೆ ಎಷ್ಟು ಕಾಲ ಆಗ್ಬಿಡ್ತಲ್ಲ ಅಷ್ಟು ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತದೆ. ಬದುಕಿದ್ದಾಗ ಅವ್ರು ಕ್ಯಾರ್ ಮಾಡಲ್ಲ ಯಾರು. ಈಗ ರಾಮಕೃಷ್ಣ ಪರಮಹಂಸರ ಪೂಜೆ ಮಾಡೋದು ಕೋಟಿಗಟ್ಟಲೆ ಜನ, ಮಿಲಿಯನ್ಸ್ ಆಫ್ ಪೀಪಲ್ ವರ್ಷಿಪ್ ರಾಮಕೃಷ್ಣ ಪರಮಹಂಸ. ಬಟ್ ಎ ಹ್ಯಾಂಡ್ಫುಲ್ ಆಫ್ ಪೀಪಲ್ ಕುಡ್ ರೆಕಗ್ನೈಸ್ ರಾಮಕೃಷ್ಣ ಪರಮಹಂಸ ವೆನ್ ಹಿ ವಾಸ್ ಅಲೈವ್. ರಾಮಕೃಷ್ಣ ಪರಮಹಂಸ ಜೀವ ಇದ್ದಾಗ ಅವ್ರನ್ನ ರೆಕಗ್ನೈಸ್ ಮಾಡಲಿಕ್ಕೆ ಸಾಧ್ಯ ಆದ್ರೆ ಮಾಡಕ್ಕೆ ಖಂಡಿತ. ದಿಸ್ ಇಸ್ ದ ನೇಚರ್ ಆಫ್ ದಿ ವರ್ಲ್ಡ್. ಇದು ಪ್ರಪಂಚದ ಸ್ವಭಾವ. ಇದು ತಪ್ಪು ಅಲ್ಲ, ಸರಿ ಇಲ್ಲ. ದಿಸ್ ಇಸ್ ಹೌ ಇಟ್ ಈಸ್. ದ ವರ್ಲ್ಡ್ ರನ್ಸ್ ರೈಟ್. ನಾವು ಜಸ್ಟ್ ಬಿಕಾಸ್ ಈಸ್ ಆರ್ಡಿನರಿ, ಡೋಂಟ್ ಥಿಂಕ್ ದಟ್ ಹಿ ಈಸ್ ಆರ್ಡಿನರಿ. ಅವನು ಸಾಮಾನ್ಯ ಅಲ್ಲ ಅಂತ ಹೇಳ್ತಾರೆ. ಹಿಸ್ ಮೈಂಡ್ ಇಸ್ ಸೋ ಪ್ಯೂರ್. ಅವನ ಮನಸ್ಸು ಎಷ್ಟು ಶುದ್ಧ ಆಗಿದೆ ಅಂದ್ರೆ ಆ ಮನಸ್ಸಲ್ಲಿ ಏನು ಬರ್ತದೆ ಅದು ಸಿದ್ಧಿ ಆಗ್ಬಿಡ್ತದೆ. ಹಿಸ್ ಮೈಂಡ್ ಇಸ್ ಸೋ ಪ್ಯೂರ್, ವಾಟ್ ಎವರ್ ಥಾಟ್ ಕಮ್ಸ್ ಇನ್ ಹಿಸ್ ಮೈಂಡ್ ದಟ್ ಗೆಟ್ಸ್ ಫಲ್ಫಿಲ್ಡ್. ಅವನ ಮನಸ್ಸಲ್ಲಿ ಏನೋ ಒಂದು ಭಾವನೆ ಬಂತು, ಆ ಭಾವನೆ ತಕ್ಷಣ ಅದಕ್ಕೆ ಬಂದ್ಬಿಡ್ತದೆ, ಅದಕ್ಕೆ ಏನು ಬೇಕೋ ಅದು ಬಂದ್ಬಿಡ್ತದೆ. ಆಯ್ತಾ? ಆದರೆ ಅವನು ಅದನ್ನು ಉಪಯೋಗ ಮಾಡೋದಿಲ್ಲ. ಹಿ ನೆವರ್ ಯೂಸಸ್ ದ್ಯಾಟ್ ಬಿಕಾಸ್ ಹಿ ಹ್ಯಾಸ್ ನೋ ಡಿಸೈರ್. ಅವನಿಗೆ ಬೇಕಂತ ನನಗೆ ಏನು ಬೇಕು ಅಂತ ಇಲ್ಲ ಅವನಿಗೆ. ಹಿ ಹ್ಯಾಸ್ ಬಿಕಮ್ ಫಲ್ಫಿಲ್ಡ್. ಅವನು ಪೂರ್ಣ ಅವನು ಏನು ಹೇಳ್ತಾನೆ, ಸತ್ಯಕಾಮ ಆಗಿಬಿಟ್ಟಿದ್ದಾನೆ. ಹಿ ಹ್ಯಾಸ್ ಬಿಕಮ್ ಫಲ್ಫಿಲ್ಡ್. ಅವನಿಗೆ ಏನು ಬೇಕನ್ಸೋದಿಲ್ಲ. ಆದ್ರೆ ಏನು ಬೇಕನ್ಸ್ತದೆ, ಏನಾದ್ರು ಬೇಕನ್ಸಿದ್ರೆ ಅದು ತಕ್ಷಣ ಈಡೇರ್ತದೆ. ಇಫ್ ಇಟ್ ಡಿಸೈರ್ ಸಮಥಿಂಗ್ ಇಟ್ ವಿಲ್ ಗೆಟ್ ಫಲ್ಫಿಲ್ಡ್ ಬಿಕಾಸ್ ಹಿಸ್ ಮೈಂಡ್ ಹ್ಯಾಸ್ ಬಿಕಮ್ ಸೋ ಪ್ಯೂರ್. ದಿ ಲಾಸ್ ಆಫ್ ದಿ ಯೂನಿವರ್ಸ್ ಫಾಲೋ ಹಿಮ್. ಆ ಪ್ರಪಂಚದ ನಿಯಮಗಳೇ ಮಾಡ್ತವೆ, ಅವನ್ನ ಹೇಳ್ದಾಗ ಕೇಳ್ತವೆ. ಬಟ್ ಹಿ ವಿಲ್ ನೆವರ್ ಡಿಸೈರ್ ಸಮಥಿಂಗ್ ಫಾರ್ ಹಿಮ್ಸೆಲ್ಫ್ ಬಿಕಾಸ್ ಹಿ ಇಸ್ ಆಲ್ರೆಡಿ ಫಲ್ಫಿಲ್ಡ್. ಅವನು ಪೂರ್ಣ ಆಗ್ಬಿಟ್ಟಿದ್ದಾನೆ. ಹಿ ಹ್ಯಾಸ್ ಬಿಕಮ್ ಪೂರ್ಣ ಕಾಮ. ಹಿ ಹ್ಯಾಸ್ ಬಿಕಮ್ ಸತ್ಯಕಾಮ. ಅದಕ್ಕೆ ಮನಸ್ಸಿಗೆ ಏನು ಬೇಕು? ಆಶೆ. ನನಗೆ ಆನಂದ ಬೇಕು ಅಂತ ಆಶೆ. ದ ಮೈಂಡ್ ಹ್ಯಾಸ್ ಎ ಡಿಸೈರ್ ಆಫ್ ಬ್ಲಿಸ್. ಒನ್ ಹೂ ಇಸ್ ಸೆಲ್ಫ್ ರಿಯಲೈಸ್ಡ್, ಹಿ ಹ್ಯಾಸ್ ಬಿಕಮ್ ಫುಲ್ ಆಫ್ ಬ್ಲಿಸ್. ಹಿ ಹ್ಯಾಸ್ ಬಿಕಮ್ ಸತ್ಯಕಾಮ. ಹಿ ಹ್ಯಾಸ್ ನೋ ಮೋರ್ ಡಿಸೈರ್ ಲೆಫ್ಟ್. ವಾಟ್ ಡಿಸೈರ್ ಕ್ಯಾನ್ ಬಿ ದೇರ್ ಫಾರ್ ಎ ಪರ್ಸನ್ ಹೂ ಹ್ಯಾಸ್ ಡ್ರಂಕ್ ನೆಕ್ಟರ್ ಕಾಲ್ಡ್ ಅಮೃತ. ಈ ಅಮೃತವನ್ನು ಕುಡಿದವನಿಗೆ ಯಾವ ಆಶೆ ಇರಲಿಕ್ಕೆ ಸಾಧ್ಯಪ್ಪ? ವಿಲ್ ಯು ಎವರ್ ಥಿಂಕ್ ಆಫ್ liquor or coffee or tea when he has drunk the nectar called amrita? Amrita ಕುಡಿದವನಿಗೆ ಹಾಲು ಕೂಡ ಏನು ಬೇಕನ್ಸುತ್ತೆ. So there is no desire which comes to him. But people go to him for desire fulfillment. That's what he says. ಆ ಜ್ಞಾನಿ ಹತ್ರ ಜನ ಹೋಗ್ತಾರೆ. ಯಾತಕ್ಕೋಸ್ಕರ? ಅವ್ರ ಬಗ್ಗೆ ಆಶೀರ್ವಾದ ತಗೊಳ್ಳಿಕ್ಕೆ ಹೋಗ್ತಾರೆ. ದೇ ಗೋ ದೇರ್ ಟು ಗೆಟ್ ದ ಬ್ಲೆಸ್ಸಿಂಗ್ಸ್. ಆಯ್ತಾ? ದೇ ಗೋ ದೇರ್ ಟು ಗೆಟ್ ಬ್ಲೆಸ್ಸಿಂಗ್ಸ್ ಫ್ರಮ್ ಎ ಜ್ಞಾನಿ. ವಾಟ್ ಟೈಪ್ ಆಫ್ ಬ್ಲೆಸ್ಸಿಂಗ್ಸ್? ಸ್ವಾಮೀಜಿ ಪ್ರಮೋಷನ್, ನನಗೆ ಪ್ರಮೋಷನ್ ಬೇಕು, ನನ್ನ ಮಗಳಿಗೆ ಮದುವೆ ಆಗಬೇಕು, ಮೈ ಡಾಟರ್ ಹ್ಯಾಸ್ ಟು ಗೆಟ್ ಮ್ಯಾರಿಡ್. ನಾನು ಎಕ್ಸಾಮಿನೇಷನ್ ಪರೀಕ್ಷೆ ಓದಿಲ್ಲ, ಬಟ್ ಪಾಸ್ ಆಗಬೇಕು. ಐ ಹ್ಯಾವ್ ನಾಟ್ ಸ್ಟಡಿಡ್ ಫಾರ್ ದ ಎಕ್ಸಾಮಿನೇಷನ್, ಬಟ್ ಐ ಶುಡ್ ಬಿ ಪಾಸ್. ಇಂಥ ಎಲ್ಲ ಸಣ್ಣ ಆಶೆಗಳು ಇಟ್ಕೊಂಡು ಹೋಗ್ತಾರೆ. ಆಲ್ ದೋಸ್ ಸ್ಮಾಲ್ ಪೆಟ್ಟಿ ಡಿಸೈರ್ಸ್, ವಿತ್ ದೋಸ್ ಪೆಟ್ಟಿ ಡಿಸೈರ್ಸ್ ಮೆನಿ ಪೀಪಲ್ ಗೋ ಟು ಎ ಜ್ಞಾನಿ. ಟು ಗೋ ಟು ಎ ಜ್ಞಾನಿ, ಒಬ್ಬ ಜ್ಞಾನಿ ಹತ್ರ ಹೋಗ್ಬೇಕಾದ್ರೆ ನಿಷ್ಕಳವಾದ ಮನಸ್ಸಿಂದ ಆತ್ಮಜ್ಞಾನ ಪಡಿಬೇಕು ಅನ್ನೋ ಆಶೆಯಿಂದ ಹೋದರೆ ಆತ್ಮಜ್ಞಾನ ಬರ್ತದೆ. ವಾಟ್ ಈಸ್ ದ ಪಾಯಿಂಟ್ ಇನ್ ಗೋಯಿಂಗ್ ಅಂಡ್ ಬೇಕಿಂಗ್ ಎ ಎಂಪರರ್? ಒಬ್ಬ ರಾಜನ ಹತ್ರ ಹೋಗ್ಬಿಟ್ಟು, ಗಿವ್ ಮಿ ಸಮ್ ಸ್ಮಾಲ್ ಸೈಟ್, ಗಿವ್ ಮಿ ಸಮ್ ಮನಿ. ವೆನ್ ಯು ಆಸ್ಕ್ ಎ ಎಂಪರರ್, ಯು ಹ್ಯಾವ್ ಟು ಆಸ್ಕ್ ಸಮಥಿಂಗ್ ವಿಚ್ ಇಸ್ ವರ್ತ್. ಅದಕ್ಕೊಂದು ಬೆಲೆ ಇರೋದನ್ನು ಕೇಳಬೇಕು. ಒಬ್ಬ ಜ್ಞಾನಿ ಹತ್ರ ಹೋಗ್ಬಿಟ್ಟು ಇಂಥ ಸಣ್ಣ ವಿಷಯಗಳಿಗೆ ಜನ ಟೈಮ್ ಪಾಸ್ ಮಾಡ್ತಾರೆ ಅಂತ ಹೇಳ್ತಾರೆ. Because his mind is purified, the desires of the people get fulfilled in his presence. ಅವನ ಹತ್ರ ಬಂದಾಗ, ಅವರ ಜ್ಞಾನಿ ಹತ್ರ ಬಂದಾಗ ಅವನ ಮನಸ್ಸು ಶುದ್ಧಿ ಆಗಿರೋದು ಏನಾಗುತ್ತೆ? ಜನರ ಕಾಮನೆಗಳು ಈಡೇರ್ತವೆ. ಬಟ್ ದಟ್ ಇಸ್ ನಾಟ್ ವಾಟ್ ಜ್ಞಾನಿ ಇಸ್ ಅಬೌಟ್. ಆ ಜ್ಞಾನಿ ಹಾಗಲ್ಲಪ್ಪ.
ಜ್ಞಾನಿ ಹತ್ರ ನೀವು ಹೋದಾಗ ಆತ್ಮಜ್ಞಾನವನ್ನು ಪಡೆದುಕೊಂಡು ಮುಕ್ತರಾಗುವ ಭಾವನೆಯಿಂದ ಹೋದರೆ ಯು ಗೋ ಟು ಎ ಜ್ಞಾನಿ, ಎ ಎನ್ಲೈಟೆಡ್ ಪರ್ಸನ್ with the desire for liberation and enlightenment. If the desire for liberation and enlightenment is true desire, there are some false desires also in there. Okay? ನಿಜವಾದ ಆತ್ಮಜ್ಞಾನ ಬೇಕಂತ ಹೋದರೆ and you worship that ಆತ್ಮಜ್ಞಾನಿ ವಿಭೂತಿ, you respect and worship that ಆತ್ಮಜ್ಞಾನಿ, ಆ ಆತ್ಮಜ್ಞಾನ ಪೂಜೆ ಮಾಡಿದರೆ you will get the highest, the supreme, which is self realization. ಆತ್ಮಜ್ಞಾನ ಬರ್ತದೆ. This is the glory of a self-realized person. Atmadnaniya, Vibhuti, Mahatme. Sa Vedai Tat Paramam Brahmadhama Yatra Vishwam निहितं भाति शुभ्रम उपासते पुरुषं ये हि अकामा ते शुक्रमेतत् अतिवर्तन्ति धीराः. Atmadnani, the person who has realized himself, Atman yaar tilkondaru. He has realized the Brahman, the God, because self and Brahman, they are one and the same. Atma ಮತ್ತು ಬ್ರಹ್ಮ ಒಂದೇ ಅಪ್ಪ. Substratum of your being is called Atma. The substratum of the universe is called Brahman. ಯಾವುದು ನಾನು ಅಂತ ನಾವು ಏನು ಹೇಳ್ತಾ ಇದ್ದೇನೆ, ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಆ ನಿಜವಾದ ನಾನು ಇದೆಯಲ್ಲ ಅದು ಆತ್ಮ. ಅದೇ ಆತ್ಮ ಇಡೀ ವಿಶ್ವಕ್ಕೆ ಆಧಾರ ಸ್ತಂಭ. ದಿ ಹೋಲ್ ಯೂನಿವರ್ಸ್ ಈಸ್ ರೆಸ್ಟಿಂಗ್ ಆನ್ ದ್ಯಾಟ್. ಇಟ್ಸ್ ಪ್ಯೂರ್ ಕಾನ್ಷಿಯಸ್ನೆಸ್ ಇನ್ ನೇಚರ್. ಶುದ್ಧ ಚೇತನ. ಆತ್ಮ ಅನ್ನೋದು ಶುದ್ಧ ಚೇತನ, ಬ್ರಹ್ಮ ಅನ್ನೋದು ಶುದ್ಧ ಚೇತನ. ಅದರಲ್ಲಿ ಇಡೀ ವಿಶ್ವ ನಿಂತಿದೆ. ದಿ ಹೋಲ್ ಯೂನಿವರ್ಸ್ ಇಸ್ ದಟ್ ಎಸ್ಟಾಬ್ಲಿಷ್ಡ್ ದಟ್ ಸೆಲ್ಫ್. One who knows that, he is called Atmadnani. ಯಾರು ಅದನ್ನು ತಿಳ್ಕೊಂಡಿದ್ದಾನೋ ಅವನು ಆತ್ಮಜ್ಞಾನಿ. ಯಾರು ಆತ್ಮ ಅಂತ ತಿಳ್ಕೊಂಡಿದ್ದಾನೋ ಅವನೇ ಬ್ರಹ್ಮಜ್ಞಾನಿ. One who has realized this self is Brahmatnani also. He sees, he experiences Brahman in all the activities. Behind every activity there is Brahman alone is there. ವಿಶ್ವದ ಇಡೀ ಎಲ್ಲ ಕೆಲಸಗಳ ಹಿಂದೆ ಬ್ರಹ್ಮನ ಶಕ್ತಿ ಮಾತ್ರ ಇದೆ. ಅದನ್ನು ಯಾರು ಅರ್ಥಕೊಳ್ತಾನೋ ಅವನೇ ಬ್ರಹ್ಮಜ್ಞಾನಿ. One who has realized that is called Brahmatnani. For a Brahmatnani, there is nobody, nothing other than Brahman in the universe. ಯಾರು ಬ್ರಹ್ಮಜ್ಞಾನಿ ಇರ್ತಾನೆ ಅವನಿಗೆ ಇಡೀ ವಿಶ್ವದಲ್ಲಿ ಬ್ರಹ್ಮನ್, ಭಗವಂತನ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾರಿಗೆ ಬ್ರಹ್ಮಜ್ಞಾನಿ ಇರ್ತದೆ, ಭ್ರಮ ಇರ್ತದ, ದೋಸ್ ಆರ್ ಇಲ್ಯೂಷನ್. ನನ್ನನ್ನು ಬಿಟ್ಟರೆ ಪ್ರಪಂಚದಲ್ಲಿ ಯಾರು ಇಲ್ಲ. I am alone. See, most of the people we live under the illusion called ego. We think that we are the greatest. We means I, the body, mind, and intellect complex. Nane ella. Whereas a Brahmatnani realizes Brahman alone is. Brahmane ella. Idu Brahmatnaniya lakshana. One who has realized Brahman. And one who has realized Brahman, he is no longer an individual. An individual alla. He has become Brahman himself. ಬ್ರಹ್ಮನನ್ನು ಕಂಡವನು, ಬ್ರಹ್ಮನನ್ನು ಸಾಕ್ಷಾತ್ಕಾರ ಪಡ್ಕೊಂಡವನು ಬ್ರಹ್ಮನೇ ಆಗಿರ್ತಾನಪ್ಪ. ಈಸ್ ನೋ ನನ್ ಅದರ್ ದನ್ ಬ್ರಹ್ಮನ್ ಹಿಮ್ಸೆಲ್ಫ್. ಬ್ರಹ್ಮನೇ ಆಗಿರ್ತಾನೆ. ಇನ್ ಹ್ಯೂಮನ್ ಬಾಡಿ ಹಿ ಲೀವ್ಸ್ ಫಾರ್ ಲೋಕ ಕಲ್ಯಾಣ, ಫಾರ್ ದಿ ವೆಲ್ಫೇರ್ ಆಫ್ ದಿ ಯೂನಿವರ್ಸ್. ಹಿ ಲೀವ್ಸ್, ಕಂಟಿನ್ಯೂಸ್ ಟು ಲೀವ್ ಫಾರ್ ಆಸ್ ಎ ಬ್ಲೆಸ್ಸಿಂಗ್ ಟು ದಿ ಯೂನಿವರ್ಸ್. ವಿಶ್ವಕ್ಕೆ ಕಲ್ಯಾಣ ಆಗಲಿ ಅಂತ ಜೀವನ ಮಾಡ್ತಾನೆ. ಅದಕ್ಕೋಸ್ಕರ ಅವನ ದೇಹ ಬ್ರಹ್ಮಜ್ಞಾನ ಬಂದ ಮೇಲೆ ಬಿದ್ದು ಹೋಗೋದಿಲ್ಲ, ಸ್ವಲ್ಪ ಕಾಲ ಇರ್ತದೆ. ಲೈಕ್ ರಾಮಕೃಷ್ಣ ಪರಮಹಂಸ, ಈ ಲಿವ್ ಫಾರ್ ಸಮ್ ಟೈಮ್ ಟು ಟೀಚ್ ಆ್ಯಂಡ್ ಹೆಲ್ಪ್ ಪೀಪಲ್. ಅದರ್ವೈಸ್ ಒನ್ ಹೂ ಹ್ಯಾಸ್ ಬಿಕಮ್ ಪ್ಯೂರ್, ಯಾರು ಶುದ್ಧ ಆಗಿರ್ತಾನೋ ಅವನಲ್ಲಿ ಯಾವ ವಾಸನೆಗಳು ಇಲ್ಲ. ದೇರ್ ಇಸ್ ನೋ ಇಂಪ್ಯೂರಿಟೀಸ್ ಇನ್ ಹಿಮ್.
There's nothing which can hold him onto body mind complex. ದೇಹ ಮನಸ್ಸು ಬುದ್ಧಿಗೆ ಹಿಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. This is the difference between a Brahmatnani and ordinary human being. An ordinary human being can never leave the body. A Brahmatnani can not hold a body. A Brahmatnaniಗೆ ಶರೀರ ಹಿಡ್ಕೊಳ್ಳೋದು ಕಷ್ಟ, ಅಜ್ಞಾನಿಗೆ ಶರೀರ ಬಿಡೋದು ಕಷ್ಟ. ರಾಮಕೃಷ್ಣ ಪರಮಹಂಸರಿಗೆ ಊಟ ಅಂದರೆ ಬಹಳ ಪ್ರೀತಿ. ಈ ಲವ್ಸ್ ಫುಡ್. ರಾಮಕೃಷ್ಣ ಪರಮಹಂಸ ಟು ಲವ್ ಫುಡ್. ಮದರ್ ಶಾರದಾದೇವಿ ಎಷ್ಟು ಕಂಪ್ಲೇಂಟ್ ರಾಮಕೃಷ್ಣ ಪರಮಹಂಸ, ಯು ಆರ್ ಈಟಿಂಗ್ ಸೋ ಮಚ್, ಅಷ್ಟೊಂದು ಆಹಾರ ತಿಂತಿದೆಯಾ, ವಾಟ್ ವಿಲ್ ಯುವರ್ ಡಿಸೈಬಲ್ಸ್ ಥಿಂಕ್, ದೇ ಥಿಂಕ್ ದಟ್ ಯು ಆರ್ ಪರಮಹಂಸ, ನೀನು ಪರಮಹಂಸ ಅಂತ ಕೊಡಿದರೆ ಅವ್ರಿಗೆ ಎಷ್ಟು ತಿಂತೀಯಲ್ಲ ಅಂತ. ಯು ಈಟ್ ಸೋ ಮಚ್ ಇನ್ ಫ್ರಂಟ್ ಆಫ್. ನಿಮ್ಗೆ ಎಷ್ಟು ಆಸೆ ಇರಬೇಕು. ಆ ಬ್ರಹ್ಮಜ್ಞಾನಿ ಆತ್ಮದ ಅಂದರೆ ಆಸೆ ಬಿಟ್ಟಿರ್ಬೇಕಲ್ಲ. ಒನ್ ವಾಸ್ ರಿಯಲ್ ಬ್ರಹ್ಮನ್, ಆಲ್ ಡಿಸೈರ್ ಶುಡ್ ಡ್ರಾಪ್. ರಾಮಕೃಷ್ಣ ಪರಮಹಂಸ ಸೇಸ್, ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ದ ಡೇ ಐ ಸ್ಟಾಪ್ ಈಟಿಂಗ್ ಫುಡ್, ಮೈ ಬಾಡಿ ವಿಲ್ ಡ್ರಾಪ್ ಇನ್ 3 days. ನಾನು ಆಹಾರ ತೆಗೆದು ಕಡಿಮೆ ಮಾಡಿದ 3 ದಿವಸದಲ್ಲಿ ನನ್ನ ಶರೀರ ಬಿದ್ದೋಗ್ಬಿಡುತ್ತದೆ. ನನಗೆ ಶರೀರವನ್ನು ಹಿಡ್ಕೊಳ್ಳೋದು ಕಷ್ಟ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ ಟು ಹೋಲ್ಡ್ ಆನ್ ಟು ದ ಬಾಡಿ ಬಿಕಾಸ್ ದೇರ್ ಇಸ್ ನೋ ಅಟ್ಯಾಚ್ಮೆಂಟ್ ಟು ದ ಬಾಡಿ. ದಿ ಇಂಪ್ರೆಷನ್ಸ್, ವಾಸನಾಸ್ ಹ್ಯಾವ್ ಡ್ರೈಡ್. ದ ವಾಸನೆಗಳು ಹೋಗ್ಬಿಟ್ಟಿದ್ದಾವೆ. ಇಟ್ಸ್ ಲೈಕ್ ಯು ಹ್ಯಾವ್ ಸೀನ್ ದ ಕೋಕೋನಟ್. ತೆಂಗಿನಕಾಯಿ ನೋಡಿದ್ರಲ್ಲ, ತೆಂಗಿನಕಾಯಿ, ದ ವೆಟ್ ಕೋಕೋನಟ್ ಯು ಹ್ಯಾವ್ ಸೀನ್, ದಟ್ ವೈಟ್ ಪಾರ್ಟ್ ಸ್ಟಿಕ್ಸ್ ಟು ದಿ ಹಾರ್ಡ್ ಸ್ಕಿನ್, ರೈಟ್? The white part of the coconut sticks to the shell. ಯಾವುದಕ್ಕೆ? ತೆಂಗಿನಕಾಯಿ ಏನಾಗುತ್ತೆ, ಆ ಬಿಳಿ ತಿರುಳು ಇರ್ತಲ್ಲ, ಒದ್ದೆ ತೆಂಗಿನಕಾಯಿ ಇದ್ದಾಗ ಅದು ಇದು ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ. ಯಾವುದಕ್ಕೆ? ಚಿಪ್ಪಿಗೆ. ಅದೇ ತೆಂಗಿನಕಾಯಿ ಒಣಗಲಿ, ಕೊಬ್ಬರಿ, ಇಟ್ ಸಪರೇಟ್ಸ್ ಔಟ್. ಯು ಮೇಕ್ ದಿಸ್, ಯು ಶೇಕ್ ದಿಸ್ ಲೈಕ್ ದಿಸ್, ಇಟ್ ಮೇಕ್ ಸೌಂಡ್, ಕಟ 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 ಶಬ್ದ ಮಾಡ್ತದೆ. ಅಂಟುಕೊಟ್ಕೊಳ್ಳೋದು ಯಾವುದಕ್ಕೆ? ಚಿಪ್ಪಿಗೆ. The copra, no? You can call it copra, right? Allah, copra. Copra. The copra is dried. It is no longer sticking to the shell. If you shake a coconut which has copra inside, it makes sound, right? So similarly, a person who has get self-realized is detached from the body. ದೇಹದಿಂದ ಲೂಸ್ಕೊಂಡು ಸರ್. better indicate is the loose content. Loose gila ta connect कैसे बता हाँ So it is very difficult for a Atmadnani who are all vasanas have disappeared. All vasanas ಕಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. To hold on to the body is very difficult. ಶರೀರಕ್ಕೆ ಹಿಡ್ಕೊಳ್ಳೋದು ಕಷ್ಟ. So Ramakrishna Paramahamsa says to hold on to the body I have two desires. ನನಗೆ ಎರಡು ಆಸೆಗಳಿದೆ. ಯಾವುದಕ್ಕೆ? ನನ್ನ ಶರೀರ ಹಿಡ್ಕೊಳ್ಳಿಕ್ಕೆ. ಒಂದು eating food. Another is teaching students. ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋದು.
ಸೊ ಇಫ್ ದೀಸ್ ಟು ಡಿಸೈರ್ಸ್ ಆರ್ ನಾಟ್ ದೇರ್, ಮೈ ಬಾಡಿ ವಿಲ್ ಡ್ರಾಪ್, ನನ್ನ ಶರೀರ ಬಿದ್ದೋಗ್ಬಿಡ್ತದೆ. ರೈಟ್? ಸೊ ಫಾರ್ ಸೆಲ್ಫ್ ರಿಯಲೈಸೇಷನ್, ಆತ್ಮಜ್ಞಾನ, ಯುವರ್ ವಾಸನಾಸ್ ಹ್ಯಾವ್ ಟು disappear. The moment it disappears, your attachment to the body is minimal. Otherwise you feel that I am the body, naam deha anta andukodre hegadu, like a coconut. And that's why every time when you go to the contemporary, you break the coconut. Thinking ke baditira yak baditirappa, why you are breaking the coconut? Does God want the coconut? So for you to remember that you are sticking onto the shell, ನೀವು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೀರ ದೇಹಕ್ಕೆ, that coconut outer shell is called the body. The holding on to that is called ego. ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ಅಹಂಕಾರ ಅಂತ ಹೇಳೋದು. ಅದನ್ನು ಹೊಡೀರಿ ಅಂತ ಹೇಳೋದು ಕೋಕೋನಟ್ ಹೊಡೆಯೋದು. To tell you that, to understand that, break the coconut, ಹೊಡೀರಪ್ಪ ಅಂತ. Okay? Sometimes we do puja with 1000 coconuts also, 1000 coconut ತೆಂಗಿನಕಾಯಿ ಪೂಜಾ ಅಂತ. ಅರ್ಥ ಮಾಡ್ಕೊಳ್ಳೋರಪ್ಪ, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ್ಯಾಟ್. Coconut is liberated. Coconut is liberated. Right? So it's for an Atmadani, he is so detached, to hold on to the body becomes difficult. For as a Adnani, not to have the concept of body becomes very difficult. They allow the concept of like bada kashta agutte. This is the difference between Adnani and Atmadani. ಆಯ್ತಾ? ಸೊ ಒನ್ ಹೂ ಹ್ಯಾಸ್ ಅಂಡರ್ಸ್ಟುಡ್ ದಿಸ್ ಬ್ರಹ್ಮನ್, ಅವನೇನು ಆಗ್ಬಿಡ್ತಾನೆ, ಬ್ರಹ್ಮನ್ ಯಾರು ತಿಳ್ಕೊಳ್ತಾನೋ, ಶುಭ್ರಂ ಪ್ಯೂರ್, ಶುದ್ಧವಾದ ಬ್ರಹ್ಮನ್ ಯಾರು ತಿಳ್ಕೊಳ್ತಾನೋ ಅವನು ಜ್ಞಾನಿ. ಹಿ ಈಸ್ ಬ್ರಹ್ಮಜ್ಞಾನಿ, ಹಿ ಈಸ್ ಆತ್ಮಜ್ಞಾನಿ. ಒನ್ ಹೂ ವರ್ಷಿಪ್ಸ್ ಹಿಮ್, ಅವನ ಬಗ್ಗೆ ಯಾರು ಉಪಾಸನೆ ಮಾಡ್ತಾರೋ, ಒನ್ ಹೂ ಥಿಂಕ್ಸ್ ಆಫ್ ಹಿಮ್, ಒನ್ ಹೂ ಕಾಂಟೆಂಪ್ಲೇಟ್ಸ್ ಆನ್ ಹಿಮ್, one who meditates on him also attains the same state. ಯಾರು ಬ್ರಹ್ಮಜ್ಞಾನಿ ಆತ್ಮಜ್ಞಾನಿಯ ಬಗ್ಗೆ ಸತ್ಯವಾಗಿ ಚಿಂತನೆ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಉಪಾಸನೆ ಮಾಡ್ತಾನೋ, he also attains the same state of a brahmagnani, atmagnani. Understand? This is why it is said, dhyana moolam गुरोर्मूर्ति पूजा मूलम गुरोर्पदम मंत्र मूलम गुरोर्वाक्यम मोक्ष मूलम गुरु कृपा. So ಧ್ಯಾಯತೆ, you have to constantly contemplate on realized persons. ಯಾರು ಆತ್ಮಜ್ಞಾನಿ ಇದ್ದಾರೆ ಅವ್ರ ಬಗ್ಗೆ ಸತತವಾಗಿ ಚಿಂತನೆ ಮಾಡಬೇಕು. ಅವರಂದ್ರೆ ಅವರ ದೇಹ ಮನಸ್ಸಲ್ಲ, ಅವರ ಬಿಹೇವಿಯರ್, ಅವರ ಜೀವನ ಕ್ರಮ. ಅಂಡರ್ಸ್ಟ್ಯಾಂಡ್ ಹಿಸ್ ನೇಚರ್, ಇನ್ ದ ನೇಚರ್. ಡೋಂಟ್ ಕನ್ಸಿಡರ್ ಹಿಮ್ ಆಸ್ ಯುವರ್ ಸೆಲ್ಫ್ ಆಸ್ ಎ ಬಾಡಿ. ಅವನ ದೇಹ ಅಲ್ಲ ಅಂತ ದೇಹ ಅಂತ ತಿಳ್ಕೊಬೇಡಿ. ಕನ್ಸಿಡರ್ ದ ಪ್ಯೂರ್ ಸೆಲ್ಫ್ ಹಿ ಈಸ್. ಅವನು ಬ್ರಹ್ಮ, ಆತ್ಮ ಸ್ವರೂಪ ಅಂತ ತಿಳ್ಕೊಳ್ಳಿ. ಕಾನ್ಸ್ಟೆಂಟ್ಲಿ ಕಾಂಟೆಂಪ್ಲೇಟ್ ಹಿಮ್ ಆಸ್ ದಿ ಆತ್ಮ ಸ್ವರೂಪ. ಇದು ಉಪಾಸನೆ. This is the meditation practice, what is told. Dhyana moolam gurur murti. The form of guru is dhyana. The form of the guru is not physical body. Deha alla, manas alla, buddhi alla, atma. Puja moolam gurur padam. He walks in a step, life he goes through certain steps. He walks a path of dharma, love, compassion. ಆ ಗುರು ಏನು ಮಾಡ್ತಾನೆ, ಧರ್ಮದ ಮಾರ್ಗದಲ್ಲಿ ಹೋಗ್ತಾನೆ, ಜ್ಞಾನದ ಮಾರ್ಗದಲ್ಲಿ ಹೋಗ್ತಾನೆ, ಪ್ರೇಮದ ಮಾರ್ಗದಲ್ಲಿ ಹೋಗ್ತಾನೆ. ಫಾಲೋ ದಟ್ ಪಾತ್, ದಟ್ಸ್ ಕಾಲ್ಡ್ ಪೂಜಾ. ಪೂಜಾ ಅಂದರೆ ಆರತಿ ಮಾಡೋದು, ಪೂಜೆ ತಿಳ್ಕೊಬೇಡಿ. ಪೂಜಾ ಈಸ್ ದ ಫಾಲೋಯಿಂಗ್ ದ ಪಾತ್ ಟ್ರೆಡೆಡ್ ಬೈ ಗುರು. ನಾವು ಮೋಸ್ಟ್ ಆಫ್ ದಿ ಪೀಪಲ್ ಹ್ಯಾವ್ ಕಾನ್ಸೆಪ್ಟ್ ಐ ಆಮ್ ಫಾಲೋ ಗುರು ಮೀನ್ಸ್ ಐ ಗೋ ಬಿಹೈಂಡ್ ಗುರು. ನಾನು ಗುರು ಇನ್ ಹಿಡಿದ್ರೆ ನಾನು ಐ ಫಾಲೋ ಗುರು. ನೋ, ಫಾಲೋ ದಿ ಪಾತ್ ಹಿ ಹಸ್ ಟೇಕನ್, ವಿಚ್ ಇಸ್ ಪಾತ್ ಆಫ್ ಧರ್ಮ, ಪಾತ್ ಆಫ್ ಲವ್, ಪಾತ್ ಆಫ್ ಕಂಪ್ಯಾಷನ್. ಅವನು ಹೋಗೋ ದಾರಿ ಯಾವುದು? ಧರ್ಮದ ಮಾರ್ಗ, ಜ್ಞಾನದ ಮಾರ್ಗ, ಪ್ರೇಮದ ಮಾರ್ಗ. ಆ ದಾರಿಲಿ ಹೋಗಿ. ಮಂತ್ರ ಮೂಲಂ ಗುರೋರ್ ವಾಕ್ಯಂ. ನಾವು ಭಾಳ ಮಂತ್ರ ಹೇಳ್ತೇವೆ, ವಿ ಟೆಲ್ ಲಾಟ್ ಆಫ್ ಮಂತ್ರಾಸ್, ಭಾಳ ಮಂತ್ರ ಹೇಳ್ತೇವೆ. ಆ ಮಂತ್ರಕ್ಕೆಲ್ಲ ಮೂಲ ಮಂತ್ರ ಒಂದು ದೀಪ. ಮಂತ್ರ ವಿಚ್ ಇಸ್ ರೂಟ್ ಆಫ್ ಆಲ್ ಮಂತ್ರಾಸ್. ಏನದು? ಗುರುವಿನ ಬಾಯಿಂದ ಬಂದ ಮಂತ್ರ, ವಾಕ್ಯ ಇದೆಯಲ್ಲ ಅದೇ ಮಂತ್ರ.
ಮನನಾತ್ ತ್ರಾಯತೆ ಇದೆ ಮಂತ್ರ. ನಿಮ್ಗೆ ಯಾವಾಗ ಅರ್ಥ ಆಗ್ಬಿಡ್ತದೆ ನಿಮ್ಮನ್ನು ರಕ್ಷಣೆ ಆಗ್ಬಿಡ್ತದೆ, ಪ್ರೊಟೆಕ್ಟ್ ಮಾಡ್ತದೆ ನಿಮ್ಮನ್ನದು. ಆ ಮಂತ್ರ ಮಂತ್ರ ಮೂಲಂ ಗುರು ವಾಕ್ಯ, ಎಲ್ಲ ಮಂತ್ರಗಳಿಗೆ ಮೂಲ ಅದೇ ಮಂತ್ರ. ಯಾವುದು ಗುರುವಿನ ಬಾಯಿಂದ ಬಂದ ವಾಕ್ಯಗಳು, ಶಬ್ದಗಳು, ಜ್ಞಾನಿಯ ಬಾಯಿಂದ ಬಂದ ಶಬ್ದಗಳು. ಮೋಕ್ಷ ಮೂಲಂ ಗುರು ಕೃಪಾ, ಗುರುವಿನ ಕೃಪೆಯಿಂದ ಮೋಕ್ಷ ಆಗುತ್ತಪ್ಪ. ದಿಸ್ ಈಸ್ ವಾಟ್ ಈಸ್ ಟೋಲ್ಡ್ ಇನ್ ದಿಸ್ ಶ್ಲೋಕ. ಆ ಬ್ರಹ್ಮಜ್ಞಾನಿಯಾದ ಗುರುವನ್ನು ಹುಡುಕೊಂಡು ಹೋಗಿ ಅವರನ್ನು ಕಂಡು ಉಪಾಸನೆ ಮಾಡಿ, you will get liberated. Whatever state he is in, you will also get that state. ಆ ಬ್ರಹ್ಮ ಸ್ಥಿತಿಯನ್ನು ಯಾರು ಪಡೆದಿರ್ತಾನೆ ಅವನನ್ನು ನೀವು ಕಂಡಾಗ, ಅವನ ಸನ್ನಿಧಿಲಿದ್ದಾಗ ಆ ಬ್ರಹ್ಮಸ್ಥಿತಿ ನೀವು ಪಡಿತೀರಾ. ಇದಕ್ಕೆ ಸತ್ಸಂಗ ಅಂತ. ಸತ್ಸಂಗ ಮೀನ್ಸ್ ಟು ಬಿ ಇನ್ ದ ಪ್ರೆಸೆನ್ಸ್ ಆಫ್ ಒನ್ ಹೂ ಈಸ್ ವಿತ್ ಸತ್. ಯಾರು ಸತ್ಯದೊಡಗಿದಾನೋ ಅವರ ಸಂಘವೇ ಸತ್ಸಂಗ. ಓಕೆ, ಒನ್ ಹೂ ಹ್ಯಾಸ್ ರಿಯಲೈಸ್ಡ್ ಸತ್, ಒನ್ ಹೂ ಹ್ಯಾಸ್ ರಿಯಲೈಸ್ಡ್ ದ ಟ್ರೂತ್, to be in the company of such a person is called satsanga. The teaching what happens in that situation is called Upanishad. ಆವಾಗ ಏನು ಶಬ್ದಗಳು ಬರ್ತವೆ ಅದು ಉಪನಿಷತ್. ಉಪನಿಷತ್ ಬರೀ ಸಂಸ್ಕೃತದಲ್ಲಿರಲ್ಲಪ್ಪ. ಉಪನಿಷತ್ ಕನ್ನಡದಲ್ಲಿರ್ಬೋದು, ತಮಿಳಲ್ಲಿರ್ಬೋದು, ಇಂಗ್ಲೀಷಲ್ಲಿರ್ಬೋದು. ರಾಮಕೃಷ್ಣ ಪರಮಹಂಸರ ಬಾಯಿಂದ ಬಂದೆಲ್ಲ ಉಪನಿಷತ್ತೇ, ಅದು ರಾಮಕೃಷ್ಣ ಉಪನಿಷತ್ತು. The Upanishad is the uplifting words. They happen in the presence of a ಜ್ಞಾನಿ. ಇದು ಜ್ಞಾನಿಯ ಬಗ್ಗೆ, ಜ್ಞಾನಿ ಆದವರ ಬಗ್ಗೆ, ಅವರಿಂದ ನಾವು ಹೇಗೆ ಉದ್ಧಾರ ಆಗ್ಬೋದು ಅಂತ ಹೇಳುವ ಶ್ಲೋಕ. ಕಾಮಾನ್ ಯಃ ಕಾಮಯತೆ ಮನ್ಯಮಾನಃ ಸ ಕಾಮಭಿರ್ ಜಾಯತೆ ತತ್ರ ತತ್ರ ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತು ಇಹೈವ ಸರ್ವೇ ಪ್ರವಿಲೀಯಂತಿ ಕಾಮಾಹ. ನಮಗೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮ ಬರಬೇಕಾದ್ರೆ ಯಾಕೆ ಬರ್ತದೆ? ನಮಗೆ ಇನ್ನೂ ಆಸೆ ಇದೆ. There's a desire in us. That desire becomes the seed for the next life. ನಮ್ಮಲ್ಲಿ ಏನು ಆಸೆ ಇದೆ ಅದೇನಾಗುತ್ತೆ, ಅದು ಮುಂದಿನ ಜನ್ಮಕ್ಕೆ ಕಾರಣ ಆಗುತ್ತೆ. ಪುನಃ ಹುಟ್ಟಿ ಬರ್ತೀವಿ ನಾವು ಆ ಆಸೆ ತೀರಿಸಲಿಕ್ಕೆ. ಬಟ್ ಯಾರು ಆತ್ಮಜ್ಞಾನಿಯಾಗಿರ್ತಾರೆ ಅವನ ಎಲ್ಲ ಆಶೆಗಳು ಖಾಲಿ ಆಗಿಬಿಡ್ತವೆ. One who is self-realized, all his desires disappear because he has no desire for the lower things. He has attained the highest bliss. ಅತ್ಯಂತ ಶ್ರೇಷ್ಠವಾದ ಆನಂದವನ್ನು ಅನುಭವಿಸ್ತಿದ್ದಾನೆ. ಅವನಿಗೆ ಯಾವ ಆಶೆಗಳಿದೆ? ಸೊ ದರ್ ಇಸ್ ನೋ ರೀಬರ್ತ್ ಫಾರ್ ಸಚ್ ಎ ಜ್ಞಾನಿ. ಅವನಿಗೆ ಮುಂದಿನ ಪುನಃ ಜನ್ಮ ಇಲ್ಲ. ಇಲ್ಲಿ ಸಾಮಾನ್ಯ ಜನರಿಗೆ ಏನಾಗುತ್ತೆ? ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೇ ಕೃಪಯಾ ಪಾರೇ ಪಾಹಿ ಮುರಾರೇ. ಪುನಃ ನಾವು ಹುಟ್ಟಿ ಬರ್ತೇವೆ. ಯಾಕೆ? ನಮ್ಮಲ್ಲಿ ಆಶೆ ಉಳ್ಕೊಂಡ್ಬಿಟ್ಟಿದೆ. ದರ್ ಇಸ್ ಅ ಡಿಸೈರ್. ಏನ್ ಡಿಸೈರು? ಆಶೆ ಯಾಕಿರ್ತದೆ? ಆನಂದ ಪಡ್ಕೊಳ್ಳೋದೇ ಆಶೆ. ಟು ಗೆಟ್ ದಿ ಬ್ಲಿಸ್ ಈಸ್ ದ ಡಿಸೈರ್. ದ ಡಿಸೈರ್ ನೆವರ್ ಗೆಟ್ ಫುಲ್ಫಿಲ್ಡ್ ಅಂಟಿಲ್ ದ ಪಾಯಿಂಟ್ ಆಫ್ ಟೈಮ್ ವಿ ಕೀಪ್ ಸರ್ಚಿಂಗ್ ಫಾರ್ ದಿ ಫುಲ್ಫಿಲ್ಮೆಂಟ್ ಔಟ್ಸೈಡ್. ನಾವು ಆ ಆನಂದ ಪೂರ್ತಿ ಆಗುವುದೇ ಇಲ್ಲ. ಯಾವಾಗ ಎಲ್ಲಿ ನಾವು ಆನಂದವನ್ನು ಹೊರಗೆ ಹುಡ್ತಾ ಹೋಗ್ತೇವೆ ಅದು ಸಿಗುವುದೇ ಇಲ್ಲ. ಯಾವಾಗ ಆತ್ಮನಲ್ಲಿ ಆನಂದವನ್ನು ಕಾಣ್ತೇವೆ, ಆತ್ಮಾರಾಮರಾಗ್ತೇವೆ, ವೆನ್ ವಿ ರಿಯಲೈಸ್ ದ ಬ್ಲಿಸ್ ಇನ್ ದ ಸೆಲ್ಫ್ ಆ್ಯಂಡ್ ಬಿಕಮ್ ಆತ್ಮಾರಾಮ, then there will be no more desire left. ಯಾವ ಆಶೆಗಳು ಉಳಿದಿರೋಲ್ಲ. he will be full of bliss. ಆನಂದವೇ ಆಗ್ತಾನೆ. ಸತ್ತ ಮೇಲೆ ಬೇರೆ ಜನ್ಮ ತೆಗೆದುಕೊಳ್ಳಿಲ್ಲ. he will not take another birth. every desire gets washed away ಪ್ರವಿಲಿಯಂತೆ. like a flood washes away so many things. all your desires get washed away in the light of enlightenment, the liberation and the light of self realization. all desires get washed away. He will be filled with bliss and he is a blessing on the earth.
ಧ್ಯಾನ ಅಂದರೆ ಮನಸ್ಸಿನ ಶಾಂತ ಸ್ಥಿತಿ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳು ಇಲ್ಲದಿದ್ದಾಗ ಧ್ಯಾನ. ಎ ಥಾಟ್ಲೆಸ್ ಸ್ಟೇಟ್ ಆಫ್ ಮೈಂಡ್ ಇಸ್ ಕಾಲ್ಡ್ ಮೆಡಿಟೇಷನ್. ಧ್ಯಾನ ಅಂದರೆ ಮನಸ್ಸು ಶಾಂತ ಆಗಬೇಕು. ಆದರೆ ಡೋಂಟ್ ಫೋರ್ಸ್ ಇಟ್. ಮನಸ್ಸನ್ನು ಬಲವಂತ ಮಾಡಿ ಸೈಲೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ಡೋಂಟ್ ಫೋರ್ಸ್ ದ ಮೈಂಡ್ ಟು ಬಿ ಸೈಲೆಂಟ್ ಇನ್ ಎ ಫೋರ್ಸ್ಫುಲ್ ವೇ. ದಿ ವೇ ಟು ಮೇಕ್ ದ ಮೈಂಡ್ ಸೈಲೆಂಟ್ ಈಸ್ by observing, by becoming aware of the mind, mind becomes silent. ಮನಸ್ಸಿನ ಬಗ್ಗೆ ಅರಿವು ಬಂದಾಗ ಮನಸ್ಸು ಶಾಂತ ಆಗುತ್ತೆ. ಟು ಬಿಕಮ್ ಅವೇರ್ ಆಫ್ ದಿ ಮೈಂಡ್ ಯು ಹ್ಯಾವ್ ಟು ಬಿಕಮ್ ಅವೇರ್ ಆಫ್ ದ ಬ್ರೆತ್. ಮನಸ್ಸಿನ ಅರಿವು ಬರಬೇಕಾದ್ರೆ ಉಸಿರಿನ ಅರಿವು ಬರಬೇಕು. ವೆನ್ ಯು ಬಿಕಮ್ ಅವೇರ್ ಆಫ್ ದ ಬ್ರೆತ್, ದ ಮೈಂಡ್ ಬಿಕಮ್ಸ್, ಯು ಬಿಕಮ್ ಅವೇರ್ ಆಫ್ ದ ಮೈಂಡ್. ವೆನ್ ಯು ಬಿಕಮ್ ಅವೇರ್ ಆಫ್ ದಿ ಮೈಂಡ್, ಯು ಬಿಕಮ್ ಅವೇರ್ ಆಫ್ ದಿ ಸೆಲ್ಫ್. ಬಹಳ ಸುಲಭ. ನಿಮಗೆ ಉಸಿರಿನ ಬಗ್ಗೆ ಅರಿವು ಬಂದಾಗ ಮನಸ್ಸಿನ ಬಗ್ಗೆ ಅರಿವು ಬರ್ತದೆ. ಮನಸ್ಸಿನ ಬಗ್ಗೆ ಅರಿವು ಬಂದಾಗ ಆತ್ಮನ ಬಗ್ಗೆ ಅರಿವು ಬರ್ತದೆ. ನಾನು ಸಾಕ್ಷಿ ಅನ್ನುವ ಅನುಭವ ಬರ್ತದೆ. ಯು ಬಿಕಮ್ ಅವೇರ್ ಆಫ್ ದಿ ಸೆಲ್ಫ್. ಸೊ ಹೋಲ್ಡ್ ಯುವರ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಆನ್ ದಿ ಸ್ಟಮಕ್. ನಿಮ್ಮ ಎಡಗೈಯನ್ನು ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಅಬ್ಸರ್ವ್ ದ ಬ್ರೆತ್, ದಿ ಮೂವ್ಮೆಂಟ್ ಆಫ್ ದಿ ಸ್ಟಮಕ್ ವಿತ್ ದ ಬ್ರೆತ್. ಉಸಿರು ಒಳಗೆ ಹೋದಾಗ ಹೊರಗೆ ಹೋದಾಗ ಹೊಟ್ಟೆ ಏನಾಗುತ್ತದೆ ಗಮನಿಸಿ. ಆಸ್ ಯು ಅಬ್ಸರ್ವ್ ದ ಬ್ರೆತ್, ಯುವರ್ ಮೈಂಡ್ ಬಿಕಮ್ಸ್ ಸೈಲೆಂಟ್. ನಿಮ್ಮ ಉಸಿರನ್ನು ಗಮನಿಸ್ತಿದ್ದಾಗಿ ಮನಸ್ಸು ಶಾಂತ ಆಗ್ತಾ ಹೋಗ್ತದೆ. ಆ ಶಾಂತವಾದ ಮನಸ್ಸನ್ನು ನೋಡ್ತಾ ಇರುವನೇ ಪರಮಾತ್ಮ, ಸಾಕ್ಷಿ. ದ ಒನ್ ಹೂ ಈಸ್ ಸೀಯಿಂಗ್ ದಟ್ ಮೈಂಡ್ ಈಸ್ ಸಾಕ್ಷಿ, ದ ವಿಟ್ನೆಸ್. ಬಿ ಎ ವಿಟ್ನೆಸ್.